ನಮ್ಮನ್ನು ಅಧಿಕವಾಗಿ ಪ್ರೀತಿಸುವಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಮುಂಜಾನೆಯಿಂದ ಇದುವರೆಗೂ ನೀವು ನಮ್ಮನ್ನು ಪ್ರೀತಿಸಿ ಕಾಪಾಡಿ ಕನಿಕರಿಸಿ ಇದುವರೆಗೂ ಯಾವುದೇ ರೀತಿ ತೊಂದರೆಗಳು, ಅಪಘಾತಗಳು, ಅನಾಹುತಗಳು ಇರದಂತೆ ನಮ್ಮನ್ನು ಸಂರಕ್ಷಿಸೋದಕ್ಕಾಗಿ ಸ್ತೋತ್ರಗಳು. ಮತ್ತು ತಂದೆ, ನಿಮ್ಮನ್ನು ಮುಂಜಾನೆಯಿಂದ ಸ್ತುತಿಸಿ ನಿಮ್ಮ ವಾಕ್ಯಗಳನ್ನು ಕೇಳಿ ನಿಮ್ಮ ಮಗನಾದ ಯೇಸು ಕ್ರಿಸ್ತನ ದೇಹದಲ್ಲಿ ಪಾಲು ಹೊಂದು ನಿಮ್ಮ ಮಹಿಮೆಯಿಂದ ನಮ್ಮನ್ನು ಇದುವರೆಗೂ ನಡೆಸುತ್ತಾ ಬಂದಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಸಂಜೆ ವೇಳೆಯಲ್ಲಿ ಬರುವಂಥ ನಿಮ್ಮ ಮಕ್ಕಳು ಸೌಖ್ಯವಾಗಿ ಬಂದು ಸೇರುವಂತೆ ಸಹಾಯ ಮಾಡಿ, ಯಾವುದೇ ರೀತಿ ತೊಂದರೆಗಳು, ಅನಾಹುತಗಳು, ಅಪಘಾತಗಳು ಆಗದ ಹಾಗೆ ನೀವು ತಂದೆ ನಿಮ್ಮ ರೆಕ್ಕೆಯಲ್ಲಿ ಮರೆಮಾಚುಕರ ತಂದೆ ನಿಲ್ಲಿಸಿರಿ. ಮತ್ತು ವಾಕ್ಯವನ್ನು ಹೇಳುವಂಥ ನನಗೆ ಬೇಕಾದಂಥ ಪರಿಶುದ್ಧಾತ್ಮನ ಸಹಾಯವನ್ನು, ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ವಿವೇಕವನ್ನು, ಜ್ಞಾನವನ್ನು ಕೊಟ್ಟು ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾಮ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನವಿ ವಿಜ್ಞಾಪನೆಯನ್ನು ನಿಮ್ಮ ಪಾದಕ್ಕೆ ಸಮರ್ಪಿಸುತ್ತಾ ಕ್ರಿಸ್ತೇಸು ನಾಮದಲ್ಲಿ ಬೇಡಿ ಹೊಂದಿದನಪ್ಪ ತಂದೆ, ಆಮೇಲೆ. ಕೂಡಿ ಬಂದಂಥ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಬೇರೆ. ಯೆಶಾಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ. ಬ್ರದರ್ಗೆ ಓದಕ್ಕೆ ಬರುತ್ತಾ? ಕನ್ನಡ ಓದಕ್ಕೆ ಬರುತ್ತೆ ನಿಮಗೆ? ಅವ್ರಿಗೊಂದು ಸತ್ಯವೇದ ಗ್ರಂಥವನ್ನು ಕೊಡಿ. ನೀನು ವಾಕ್ಯತ ಹೇಳಿದಾಗ ತೆಗೆದು ಕೊಡಪ್ಪ ಅವ್ರಿಗೆ. ಯೆಶಾಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 1ನೇ ವಚನ ಸಿಗ್ತಾ? 1ನೇ ವಚನದಿಂದ ಓದ್ತೇನೆ, ಎಲ್ಲರೂ ಕೇಳಿಸ್ಕೊಳ್ಳೋಣ. ಸಧರ್ಮ ನಿರತರಾದ ದೇವರ ಭಕ್ತರೇ. ಏನು? ಯೆಹೋವನಂದರೆ ದೇವರು, ಪರಮಾತ್ಮನು. ಓಕೆನಾ? ದೇವರ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ಏನು ಹೇಳ್ತಾ ಇದ್ದಾರೆ ದೇವರು? ಸಧರ್ಮ ನಿರತರಾದ ಭಕ್ತರೇ. ಸಧರ್ಮ ನಿರತರು ಅಂದರೆ ನಮ್ಮ ಭಕ್ತಿ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂಥ ಹಬೆಯಂತೆ ಇರಬಾರ್ದು. ನಮ್ಮ ಭಕ್ತಿ ಯಾವ ರೀತಿ ಇರಬೇಕಂತೆ? ಸದಾ ನಿರತರಾಗಿ, ಅಂದರೆ ಒಂದೇ ರೀತಿಯಲ್ಲಿ ಇರಬೇಕು. ಸಭೆಯಲ್ಲಿರುವಾಗಲೂ, ಮನೆಯಲ್ಲಿ ಒಂಟಿಯಾಗಿರುವಾಗಲೂ, ದಾರಿಯಲ್ಲಿ ನಡೆಯುವಾಗಲೂ, ಮಲಗುವಾಗಲೂ, ಕೂರುವಾಗಲೂ ಎಲ್ಲ ಸಮಯದಲ್ಲೂ ನಮ್ಮ ಭಕ್ತಿ ಏನಾಗಿರಬೇಕು? ನಿರತರಾಗಿರ್ಬೇಕಂತೆ. ಭಕ್ತನಾದ ದಾವಿದನು ಹೇಳುವಂಥ ಮಾತು, ಭಯಪಡಿರಿ, ಪಾಪ ಮಾಡಬೇಡಿರಿ, ನೀವು ಮಲಗುವಾಗ ಹೃದಯದಲ್ಲೇ ಆಲೋಚಿಸಿಕೊಳ್ಳಿರಿ. ಏನು ಮಲಗುವಾಗ ಏನು ಆಲೋಚನೆ ಮಾಡ್ತೇವೆ? ಅನೇಕರು ಯೌವನಸ್ಥರು ಅನೇಕ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತಾರೆ. ಆದರೆ ದೇವರು ಹೇಳುವಂಥ ಮಾತು, ನನ್ನನ್ನು ಕುರಿತು ಆಲೋಚನೆ ಮಾಡಿ, ನನ್ನ ಪರಿಶುದ್ಧತೆಯನ್ನು ಕುರಿತು ನೀವು ಆಲೋಚನೆ ಮಾಡಿ. ನೀವು ಮಲಗುವಾಗ ಏನು ಧ್ಯಾನದಲ್ಲಿರಬೇಕು? ದೇವರ ಜ್ಞಾನದಲ್ಲಿರಬೇಕು. ಯಾಕಂದರೆ ನಮ್ಮ ಜೀವಿತ ಐತಲ್ಲ ಪ್ರೇರೆ, ಮನುಷ್ಯರ ಜೀವಿತ ಐತಲ್ಲ, ಯಾವಾಗ ಎಲ್ಲಿ ಯಾವ ಕ್ಷಣದಲ್ಲಿ ಅಂತ್ಯವಾಗುತ್ತೋ ಗೊತ್ತಿಲ್ಲ ಪ್ರೇರೆ. ಅನೇಕರು ನೋಡಿ ರಾತ್ರಿ ಹೊತ್ತು ಮಲಗ್ತಾರೆ. ಚೆನ್ನಾಗಿ ಸೌಖ್ಯವಾಗಿರ್ತಾರೆ, ಮಲಗುವಾಗ ಮಧ್ಯರಾತ್ರಿ ಏನಾಗುತ್ತೆ? ಭಯಂಕರವಾದಂಥ ಕನಸು ಬರುವಂಥ ನಿಮಿತ್ತ ಏನಾಗುತ್ತೆ? ಎದೆ ನಿಂತೋಗುತ್ತೆ. ಕೇಳಿದ್ರೆ ನೀವು ಎಷ್ಟೊತ್ತು? ರಾತ್ರಿ ಹೊತ್ತು ತುಂಬ ಚೆನ್ನಾಗಿ ಮಾತಾಡ್ಬೋದು. ನನ್ನ ಜೊತೆ ಲಾಸ್ಟ್ ಕಾಲ್ ನನ್ನ ಹತ್ರನೇ ಮಾತಾಡಿದ್ದು, ತುಂಬ ಚೆನ್ನಾಗಿ ಮಾತಾಡ್ದ. ಕುಡಿದು ಇರಲಿಲ್ಲ ಆತನು, ಡೈಲಿ ಕುಡಿತಾ ಇದ್ದ, ನೆನ್ನೇನೋ ಕುಡ್ದೇ ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾತಾಡ್ದ. ಬೆಳಗ್ಗೆ ನೋಡಿದ್ರೆ ನ್ಯೂಸ್ ಬರ್ತೈತೆ ಆತನು ತಿರೋದ ಅಂತ. ಏನಾಗಿದೆ? ರಾತ್ರಿಯಲ್ಲಿ ಏನಾಗಿದೆ? ಹೃದಯದ ಏನಾಗಿದೆ? ಬಡಿತ ನಿಂತೋಗಿದೆ. ಅದಕ್ಕೆ ದೇವರು ಹೇಳುವಂಥ ಮತ್ತು ಮಲಗುವಂಥ ಸಮಯದಲ್ಲಿ ನಾವು ಯಾವ ರೀತಿಯಲ್ಲಿ ಇರಬೇಕು? ಭಯಪಡಿರಿ, ಪಾಪ ಮಾಡಬೇಡಿರಿ, ನಿಮ್ಮ ಹೃದಯದಲ್ಲಿ ಆಲೋಚಿಸಿಕೊಳ್ಳಿರಿ. ಮಲಗುವಾಗಲೂ ನಿಮ್ಮ ಹೃದಯದಲ್ಲಿ ಏನು ಆಲೋಚನೆ ಇರಬೇಕು? ದೇವರ ಭಯ, ಭಕ್ತಿಯ ಜ್ಞಾನ. ಅದೇ ಹೇಳ್ತಿದ್ದಾರೆ ನೋಡಿ, ಸಧರ್ಮ ನಿರತರಾದ ಭಕ್ತರೇ, ಯೆಹೋವನ ಭಕ್ತರೇ, ನನ್ನ ಮಾತನ್ನು ಕೇಳಿರಿ. ಏನು ದೇವರೇ? ಕೇಳೋಣ. 7ನೇ ವಚನ, ಅದರಲ್ಲಿ 7ನೇ ವಚನ. ಧರ್ಮವನ್ನು ಅರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ದೇವರೇನು ಹೇಳ್ತಾ ಇದ್ದಾರೆ ಅಂದರೆ, ಧರ್ಮವನ್ನು ಅರಿತು ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ ಕಿವಿಗೊಡಿರಿ. ಕೆಲವು ಏನು ಹೇಳ್ತಾ ಇದ್ದಾರೆ? ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ. ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು,
ಹುಳವು ಅವರನ್ನು ಉಣ್ಣೆಯಂತೆ ಮೇದು ಬಿಡುವುದು. ನನ್ನ ರಕ್ಷಣಾ ಧರ್ಮದ ಕಾರ್ಯವು ಶಾಶ್ವತವಾಗಿ ನಿಲ್ಲುವುದು. ಮೇಲಡೆ ವಚನವನ್ನು ಗಮನಿಸುವಾಗ ಹೃದಯದಲ್ಲಿಟ್ಟುಕೊಂಡಿರುವ ಜನರೇ, ಉಪದೇಶವನ್ನು, ದೇವರ ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಂಡಿರುವಂಥ ಭಕ್ತರೇ, ಜನರೇ, ಕಿವಿಗೊಡಿರಿ, ಮನುಷ್ಯರ ದೂರಿಗೆ ಹೆದರಬೇಡಿರಿ. ಈ ವಚನವನ್ನು ನಾವು ಆಲೋಚನೆ ಮಾಡೋಣ. ಮನುಷ್ಯರ ದೂರಿಗೆ ಹೆದರಬೇಡಿರಿ. ಎರಡು ಥರ ಅಂತ ಜನಾಂಗದವರು ಇರ್ತಾರೆ ಬೇರೆ. ಮನುಷ್ಯರು ಬೇರೆ, ದೇವರ ಮನುಷ್ಯರು ಬೇರೆ. ಇಲ್ಲಿ ಮನುಷ್ಯರಂತ ಯಾಕೆ ಹೇಳ್ತಾ ಇದ್ದಾರೆ ದೇವರು? ನಿಮ್ಮಂತೆ ಮನುಷ್ಯರಿಗೆ ಅಂತ ಹೇಳಿಲ್ಲ ಇಲ್ಲಿ ದೇವರು. ಏನಂತ ಹೇಳ್ತಾ ಇದ್ದಾರೆ? ಮನುಷ್ಯರೇ. ಆಲೋಚನೆ ಮಾಡೋಣ ಆ ಮಾತಿನ ಮೇಲೆ. ಮನುಷ್ಯರ ದೂರಿಗೆ ಹೆದರಬೇಡಿರಿ. ಇವರು ಕೇವಲ ಯಾರು? ಮನುಷ್ಯರು. ಇನ್ನೊಂದು ಥರವಾದಂಥ ಜನರಿದ್ದಾರೆ. ಒಂದು ಸಾರಿ ನಾವು ಯೋಹಾನನ ಬರೆದ ಸುವಾರ್ತೆ, ಮುಂದೆ ಬಾಪ ನೀವು. ಓಕೆ, ಆಯಿತಾ? ಬಾಟ್ಲ ಹಾಕ್ತೀರಾ? ಇರಲಿ. ಓಕೆ, ಬಾಟ್ಲ ಹಾಕ್ಬಿಡ್ತು. ಮತ್ತೊಂದು ಸಾರಿ ಏಷಾಯನ ಪ್ರವಾದನೆ ಗ್ರಂಥ 51ನೇ ಅಧ್ಯಾಯ 7ನೇ ವಚನವನ್ನು ನೋಡೋಣ. ಏಷಾಯನ ಪ್ರವಾದನೆ ಗ್ರಂಥ, ಎಲ್ಲರೂ ಸತ್ಯವೇದ ಗ್ರಂಥವನ್ನು ತೆಗೆದುಕೊಳ್ಳಿ. 51ನೇ ಅಧ್ಯಾಯ 7ನೇ ವಚನ ತೆಗೆದ್ರ? ಏಷಾಯ 51:7. ಧರ್ಮವನ್ನರಿತು ನನ್ನ ಉಪದೇಶವನ್ನು ಹೃದಯದಲ್ಲಿಟ್ಟುಕೊಂಡಿರುವ ಜನರೇ, ಕಿವಿಗೊಡಿರಿ, ಮನುಷ್ಯರ ದೂರಿಗೆ ಹೆದರಬೇಡಿರಿ, ಅವರ ದೂಷಣೆಗೆ ಅಂಜದಿರಿ, ನುಸಿಯು ಅವರನ್ನು ಬಟ್ಟೆಯಂತೆ ತಿಂದು ಹಾಕುವುದು. ಮನುಷ್ಯರ ದೂರಿಗೆ ಹೆದರಬೇಡಿರಿ. ಮನುಷ್ಯರು ಬೇರೆ, ಇನ್ನೊಂದು ಥರವಾದಂಥ ಜನರಿದ್ದಾರೆ. ಒಂದು ಸಾರಿ ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 34ನೇ ವಚನವನ್ನು ಒಂದು ಸಾರಿ ತೆಗೆದು ಓದೋಣ. ಅದಕ್ಕೆ ಯೇಸು, ನೀವು ದೇವರುಗಳೇ ಎಂದು ನಾನು ಹೇಳಿದೆನು. ಸಾಕು ಪ್ರೇರೆ. ನೀವು ಯಾರು? ಒಬ್ಬರು ಮನುಷ್ಯರಿದ್ದಾರೆ ಪ್ರೇರೆ. ಒಂದು ಥರದವರು ಮನುಷ್ಯರು, ಮತ್ತೊಂದು ಥರದವರು. ಓದೋಣಪ್ಪ ಇನ್ನೊಂದು ಸಾರಿ. ನೀವು ದೇವರುಗಳೇ ಎಂದು ನಾನು ಹೇಳಿದೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತು? ಸ್ವತಃ ಯೇಸು ಪ್ರಭು ಹೇಳುವಂಥ ಮಾತು. ನೀವು ದೇವರುಗಳಂತೆ ಅಂದರೆ ಯಾರು? ನಾವು ದೇವರುಗಳಂತೆ. ಅಂದರೆ ಪ್ರಪಂಚದಲ್ಲಿರುವಂಥ ಜನರಿಗೆ ಒಂದು ಪ್ರಶ್ನೆ ಇದೆ ಪ್ರೇರೆ. ದೇವರುಗಳು ಅನ್ನೋಂಥ ವಿಷಯದಲ್ಲಿ ಒಂದು ಅನುಮಾನವಿದೆ. ದೇವ್ರ ಬಗ್ಗೆ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ ಜನ? ಪ್ರಪಂಚದ ಜನ ಏನು ಅಂದ್ಕೊಂಡಿದ್ದಾರೆ ಗೊತ್ತಾ? ಒಂದು ಸಾರಿ ಕೀರ್ತನೆಗಳು 50ನೇ ಅಧ್ಯಾಯ ಒಂದು ಸಾರಿ ತೆಗೆದು ನೋಡೋಣ. ಕೀರ್ತನೆಗಳು 50ನೇ ಅಧ್ಯಾಯ 18ನೇ ವಚನದಿಂದ ಓದೋಣ. 18 ಇದ್ರಪ್ಪ. ನೀವು ಚೋರರೊಡನೆ ಓದೇಣ. ಜಾರರ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಳಿಗೆ ಒಪ್ಪಿಸುತ್ತೀರಿ. ನಾಲಿಗೆಯು ಮೋಸವನ್ನು ನೇಯುತ್ತದೆ. ಸಹೋದರನನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ. ಒಡ ಹುಟ್ಟಿದವರನ್ನು ದೂರುತ್ತೀರಿ. ನೀವು ಹೀಗೆ ಮಾಡಿದರೂ ನಾನು ಸುಮ್ಮನೆ ಇದ್ದದ್ದರಿಂದ ದೇವರು ನಮ್ಮಂತವನೇ ಎಂದು ನೆನೆಸಿಕೊಂಡಿರಿ. ಏನ್ ಬೇರೆ? ದೇವರು ಯಾವ ತರ ಅನ್ಕೊಂಡಿದ್ರಂತೆ? ಮನುಷ್ಯರು ಏನು ಅಂದ್ಕೊಂಡಿದ್ರೆ ಗೊತ್ತಾ? ಕೆಳಗಿಂದ ಹೋಗ್ತೀನಿ. ನೀವು ಚೋರರೊಡನೆ, ಯಾರ ಜೊತೆ? ಚೋರರೊಡನೆ, ಕಳ್ಳರ ಜೊತೆ, ಕೊಲೆಗಾರರ ಜೊತೆ ಯಾವ ರೀತಿ ಸೇರ್ತಾರಂತೆ? ದುಃಖದಿಂದನ, ವೇದನೆ ಪಟ್ಟ, ಅಯ್ಯೋ ಇವನು ಯಾಕಪ್ಪ ಬಂದೆ, ಇವನ ಹೆಸರೆಲ್ಲ ಬ್ಯಾಡ್ ಐತೆ ಪ್ರಪಂಚದಲ್ಲಿ, ಇವನು ಸವಾಸ ಮಾಡಿದ್ರೆ ನಾನು ಹಾಳಾಗೋಯ್ತೀನಿ ಅಂತ ಯಾರಾದರೂ ಆಲೋಚನೆ ಮಾಡೋರು ಇದ್ದಾರಂತ? ಯಾವ ರೀತಿ ಸೇರ್ತಾರಂತೆ? ಓ ಸಂತೋಷದಿಂದ, ಓ ಮಚ್ಚ ಎಲ್ಲೋ ನೀನು ಕಾಣ್ತಾನೆ ಇಲ್ಲ, ಎಷ್ಟು ದಿನ ಆಯಿತು ನಾವು ಪಾರ್ಟಿ ಮಾಡಿ, ಎಷ್ಟು ದಿನ ಆಯಿತು? ನೀವು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ, ಜಾರರ ಒಡನಾಟವೇ ನಿಮಗೆ ಇಷ್ಟ ಅಂತೆ. ಏನು ಬೇರೆ ನಾನೇ ಹೇಳ್ತಾರಂತ ಮಾತಾ ಇದು? ಯಾರ ಜೊತೆ ನಮ್ಮ ಸವಾಸ ಬೆಳೆಸೋದಕ್ಕೆ ಇಷ್ಟಪಡ್ತೀವಿ? ಚೋರರೊಡನೆ ಒಡನಾಟವೇ ನಿಮಗೆ ಇಷ್ಟ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ.
ಸಹೋದರರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ, ಒಳ ಹುಟ್ಟಿದವರನ್ನು ದೂರುತ್ತೀರಿ. ಏನು ಬೇರೆ? ಪ್ರಪಂಚದಲ್ಲಿರುವಂಥ ಮನುಷ್ಯರು ಒಬ್ಬನಿಂದಲೇ ಜನ್ಮ ಹೊತ್ತಿದ್ದಂಥ ಮಕ್ಕಳಾಗಿದ್ದೇವೆ. ಇದು ಸತ್ಯವೇದ ಗ್ರಂಥ ಮಾತ್ರ ಹೇಳುತ್ತದೆ. ಎಲ್ಲರಿಗೂ ಗೊತ್ತಿರೋಂಗೆ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ, ನಿಮಗೆಲ್ಲ ಗೊತ್ತಿರೋದ್ರಿಂದ ತೆಗೆಯೋದು ಬೇಡ. ತಂದೆಯಾದ ಪರಮಾತ್ಮನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕಂಥ ಸ್ಥಳಗಳನ್ನು, ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರಿಸಿ ಒಂದು ವೇಳೆ ತಡವಾಡಿ ಕಂಡುಕೊಂಡಾರೇನೋ ಅಂತ ದೇವರು ದೀರ್ಘ ಶಾಂತಿಯಿಂದ ಕಾಯ್ತಾನಂತ ನೋಡ್ತಾ ಇದ್ದೇವೆ. ನಾವು ಒಡ ಹುಟ್ಟಿದವರು ಅಂದರೆ ಒಬ್ಬನಿಂದಲೇ ಹುಟ್ಟಿದವರು. ನಮ್ಮಲ್ಲಿರುವಂಥ ಎಲ್ಲ DNA ಏನಾಗಿದೆ? ಒಬ್ಬನಿಂದಲೇ ಹುಟ್ಟಿದವರು. ನಾವು ಆದಮನ ಸಂತಾನದವರು. ಓಕೆನಾ? ಆದಮನು ಯಾರ ಮಗನು? ದೇವರ ಮಗನು. ಏನು ಬೇರೆ? ಹಾವಿಗೆ ಹಾವು ಹುಟ್ಟುತ್ತೆ ತಾನೆ, ನಾಯಿಗೆ ನಾಯಿ ಹುಟ್ಟುತ್ತೆ, ಹಂದಿಗೆ ಹಂದಿ ಹುಟ್ಟುತ್ತೆ. ದೇವರಿಗೆ ದೇವರ ಮಕ್ಕಳು ಹುಡ್ತಾರೆ. ಓಕೆನಾ? ಅನೇಕರು ಯೇಸು ಪ್ರಭು ದೇವರಲ್ಲ ಅಂತಾರೆ, ಆತನು ಕೇವಲ ಮಗನು ಅಂತಾರೆ, ದೇವರಲ್ಲ ಅಂತಾರೆ. ಅವ್ರು ಆಲೋಚನೆ ಮಾಡಬೇಕು, ದೇವರ ಮಗನು ದೇವರೇ ಆಗ್ತಾನೆ. ಒಂದು ಪ್ರಾಣಿಗೆ ಪ್ರಾಣಿನೇ ಅದೇ ರೀತಿಯಾದಂಥ ಅದೇ ಒಂದು ಸ್ವಜಾತಿ ಆಗಿರುವಂಥ ಪ್ರಾಣಿ ಹುಟ್ಟುವಾಗ ದೇವರಿಗೆ ಯಾರು ಹುಟ್ಟುತ್ತಾರೆ? ದೇವರು ಯೇಸು ಪ್ರಭುನೇ ನಮಗೆ ದೇವರಂದಿರುವಾಗ ಆತನ ದೇವರಲ್ವಾ? ಪರಿಶುದ್ಧನು ಪಾಪರಹಿತನು. ಏನು ಬೇರೆ? ದೇವರ ಕುರಿತು ಅನೇಕರಿಗೆ ಅನೇಕ ರೀತಿಯಂಥ ಅನುಮಾನ. ದೇವರಿಗೆ ದೇವರು ಅಂದರೆ ಏನು? ಅಂದರೆ ದೇಹವಿಲ್ಲದವನು, ಅಂದರೆ ರೂಪವಿಲ್ಲದವನು, ಅಂದರೆ ವರ್ಣಿಸಲಾಗದವನು. ಆತನು ಯಾರು? ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನದಲ್ಲಿ ಹೇಳುವಂಥ ಮಾತು, ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸಬೇಕಾದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮಗೆ ಇಷ್ಟ ಬಂದಂಥ ಒಂದು ಕಾಯು, ನಮಗೆ ಇಷ್ಟ ಬಂದಂಥ ಒಂದು ಹೂವು, ನಮಗಿಷ್ಟ ಬಂದಂಥ ಒಂದು ಮತ್ತೊಂದನ್ನು ಹಣ್ಣುಗಳನ್ನು ಹಂಪಲಗಳನ್ನು ಅರ್ಪಿಸೋದಲ್ಲ. ಯಾರಾಗಿದ್ದಾರಂತೆ? ದೇವರು ಆತ್ಮಸ್ವರೂಪನು. ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ. ನಮ್ಮ ಆರಾಧನೆ ಸತ್ಯ ಇರಬೇಕು. ಆ ವಾಕ್ಯಕ್ಕನುಸಾರವಾದಂಥ ಸತ್ಯ ಜೀವಿತ ನಮ್ಮಲ್ಲಿರುವಾಗ ನಾವು ದೇವರನ್ನು ಆರಾಧಿಸಲು ಸಾಧ್ಯ. ಏನು ಬೇರೆ? ದೇವರನ್ನು ಕುರಿತು ಪ್ರಪಂಚದ ಜನಕ್ಕೆ ಏನಿದೆ? ತಪ್ಪು ಮಾಹಿದಂತೆ. ನೀವು ಈ ರೀತಿ ಮಾಡಿದ್ರು ನಾನು ಸುಮ್ಮನೆ ಇದ್ದೀನಿ, ನಿಮ್ಮನ್ನು ಕೊಲ್ತಾ ಇಲ್ಲ. ನೀವು ಸಹೋದರನ್ನು ಕ್ಷುದ್ರ ಮಾಡುತ್ತೀರಿ. ಕುಲ ಮತ ಭೇದ ಅಂತ ನೀವೇನು ಮಾಡ್ತಾ ಇದ್ದೀರಾ? ಮನುಷ್ಯರನ್ನು ವಿಂಗಡ ಮಾಡ್ತಾ ಇದ್ದೀರಾ. ನೀವು ಚೋರರೊಡನೆ ಅಂದರೆ ಜನರನ್ನು ಏನು ಮಾಡ್ತಾ ಇದ್ದಾರೆ? ಜನರು ಕಲಬೆಗಳನ್ನು ಹೆಚ್ಚಿಸುವುದಕ್ಕೆ ಏನು ಮಾಡ್ತಾರೆ? ಅನೇಕರು ಪಕ್ಷದವರು ಇದ್ದಾರೆ ಬೇರೆ, ಅವರು ಓಟನ್ನು ಪಡ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಅನೇಕರನ್ನು ವಿಭಾಗ ಮಾಡುವಂಥದ್ದು. ಈ ಕುಲದವರು ಬೇರೆ, ಈ ಜನಾಂಗದವರು ಬೇರೆ, ಈ ಭಾಷೆಯವರು ಬೇರೆ, ಈ ದೇವರನ್ನು ನಂಬಿರೋರು ಬೇರೆ ಅಂತ ವಿಂಗಡ ಮಾಡೋರು ಇದ್ದಾರೆ. ಅವ್ರು ಏನು ಮಾಡ್ತಾರೆ? ಅವರೊಡನೆ ಯಾರು ಸೇರ್ತಾರೆ? ಜನರು ಚೋರರೊಡನೆ ಸಂತೋಷದಿಂದ ಸೇರುತ್ತೀರಿ. ನಿಮ್ಮ ಬಾಯನ್ನು ಕೇಡಿಗೆ ಒಪ್ಪಿಸುತ್ತೀರಿ, ನಾಲಿಗೆಯು ಮೋಸವನ್ನು ನೇಯುತ್ತದೆ, ಸಹೋದರನ್ನು ಕ್ಷುದ್ರ ಮಾಡುತ್ತಾ ಕೂತುಕೊಳ್ಳುತ್ತೀರಿ. ಒಡ ಹುಟ್ಟಿದವರನ್ನು, ಮನೆಯಲ್ಲಿ ಇರುವಂಥ ಇವರೇ ಅಣ್ಣ ತಮ್ಮದಿರೇ, ನನ್ನ ಮಕ್ಕಳೇ ಒಡ ಹುಟ್ಟಿದವರಲ್ಲ ಪ್ರೇರೆ. ಭೂಮಿ ಮೇಲಿರುವಂಥ ಸರ್ವ ಮಾನವರು ಒಡ ಹುಟ್ಟಿದವರು. ನಿಜ ಪ್ರೇರೆ, ಸತ್ಯ. ಏನು ಪ್ರೇರೆ? ಲೋಕದವ್ರಿಗೆ ಗೊತ್ತು. ದೇಹದಲ್ಲಿ ರಕ್ತ ಹರಿತಾರಂಥದ್ದು ಎಂಥ ರಕ್ತ? ಒಬ್ಬನಿಗೆ ಒಂದು ಬಣ್ಣ ರಕ್ತ ಇದೆಯಾ? ಒಬ್ಬನಿಗೆ ಮತ್ತೊಂದು ಬಣ್ಣ, ಮತ್ತೊಬ್ಬನಿಗೆ ಇನ್ನೊಂದು ಬಣ್ಣ ಇದೆಯಾ? ಇಲ್ಲ ಪ್ರೇರೆ, ಎಲ್ಲರಿಗೂ ಕೆಂಪು ರಕ್ತನೇ ಹರಿತಾ ಇದೆ. ಉಸಿರಾಡುವಂಥ ಗಾಡಿ, ಈ ಕ್ಷಣ ನಿನ್ನ ಹತ್ರ ಬಂದಿರುವಂಥ ಗಾಡಿ ನನ್ನ ಹತ್ರ ಬರ್ತಾ ಇದೆ. ನನ್ನ ಹತ್ರ ಬರ್ತಾರಂಥ ಬೆಳಕು ನಿಮ್ಮ ಹತ್ರ ಬರ್ತಾ ಇದೆ. ನನ್ನ ಹತ್ರ ಬರ್ತಾರಂಥ ನೀರು ನಿಮ್ಮ ಹತ್ರನೂ ಬರ್ತಾ ಇದೆ. ಅದಕ್ಕೆ ದೇವರು ಹೇಳುವಂಥ ಮಾತು, ನಾನು ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಸರಿ ಸಮಾನವಾದಂಥ ಬೆಳಕನ್ನು, ಬೆಳಕನ್ನು ಕೊಡ್ತಾ ಇದ್ದೇನೆ. ನಾನು ಎಂಥವ್ರ ಮೇಲೂ, ಅವನು ದುಷ್ಟನಾಗಿದ್ರು ಒಳ್ಳೆಯವನಾಗಿದ್ರು, ನಾನು ಸರಿ ಸಮಾನರಸ್ತೆ. ನನ್ನಲ್ಲಿ ಪಕ್ಷಪಾತ ಇಲ್ಲ. ನಿಮ್ಮಲ್ಲಿ ಯಾಕೆ ಪಕ್ಷಪಾತ? ನೀವೆಲ್ಲ ದೇವರುಗಳು. ನಿಮ್ಮಲ್ಲಿ ಯಾವ ರೀತಿಯಾದಂಥ ಗುಣಗಳಿರಬೇಕು? ದೇವರುಗಳಂತ ಇರಬೇಕು. ಅಂದರೆ ದೇವರ ಬಗ್ಗೆ ತಪ್ಪು ಮಾಹಿತಿ ಇದೆ ಪ್ರಪಂಚಕ್ಕೆ. ದೇವರು ನಮ್ಮಂಥವನೇ ಅಂದುಕೊಂಡಿದ್ದಾರೆ. ಆದ್ದರಿಂದ ದೇವರು ಹೇಳುವಂಥ ಮಾತನ್ನು ಗೊತ್ತಾ? ಮತ್ತೊಂದು ವಚನವನ್ನು ನೋಡಿಕೊಂಡು, ಕೀರ್ತನೆಗಳು 82ನೇ ಅಧ್ಯಾಯ 6-7. ಮತ್ತೊಂದು ಸಾರಿ, ನೀವು ದೇವರುಗಳು, ನಾವ್ಯಾರಂತೆ? ಪರಾತ್ಪರನ ಮಕ್ಕಳಂತೆ. ತಂದೆಯಾದ ಪರಾತ್ಪರನ ಮಕ್ಕಳು ನಾವು ದೇವರುಗಳಂತೆ. ಕೇಳ ನೋಡೋಣ. ಆ ಗುಣಲಕ್ಷಣಗಳು ಇಲ್ಲದವರು ಯಾವ ರೀತಿ ಸಾಯ್ತಾರಂತೆ? ಆದರೆ ಒಂದು ಮಾತು ಹೇಳ್ತಾ ಇದ್ದಾರೆ ಯೇಸು ಪ್ರಭು. ಯಾರು? ಭಕ್ತನಾದ ಆಸಾಪನು. ಓಕೆ, ಆಸಾಪನ ಹೇಳುವಂಥ ವಾಕ್ಯವನ್ನು ನೋಡೋಣ ಇನ್ನೊಂದು ಸಾರಿ.
ನೀವು ದೇವರುಗಳು ಎಲ್ಲರೂ ಪರಾತ್ಪರನ ಮಕ್ಕಳು ಎಂದು ನಾನು ಹೇಳಿದೆನು. ಆದರೂ ನರರಂತೆ ಸತ್ತೇ. ಇಲ್ಲಿ ಇನ್ನೊಂದು ಕ್ವಶನ್ ಅದೇ ಬರ್ತಾ ಇದೆ ನೋಡಿ. ನರರಂತೆ ಅಂದರೆ ಮನುಷ್ಯರಂತೆ ಸಾಯ್ತೀರಾ, ದೇವ ಭಕ್ತರಾಗಿ ಸಾಯ್ತೀರಾ. ಎರಡು ಥರ ಸಾವಿದೆ ಪ್ರಿಯ ಮನುಷ್ಯನಿಗೆ. ದೇವರುಗಳಂತ ಸತ್ರೆ ದೇವರಿರುವಂಥ ಸ್ಥಳಕ್ಕೆ ಹೋಗ್ತೀವಿ, ಮನುಷ್ಯರಂತೆ ಸತ್ರೆ ಅದೇ ಹೇಳ್ತಾ ಇದ್ದಾರೆ ನೋಡಿ. ಆದರೂ ನರರಂತೆ ಸತ್ತೇ ಹೋಗುವಿರಿ. ನೀವು ದೇವರುಗಳು, ದೇವರ ಗುಣಲಕ್ಷಣಗಳು ನಿಮ್ಮಲ್ಲಿರಬೇಕು, ನೀವು ನರರಂತೆ ಸಾಯೋದಕ್ಕೆ ಇಷ್ಟಪಡ್ತೀರಾ? ಮನುಷ್ಯನ ಹಾಗೆ ಈ ಮನುಷ್ಯನು, ಲೋಕದ ಮನುಷ್ಯನ ಯಾವ ರೀತಿ ಇರ್ತಾನೆ? ತಿನ್ನಬೇಕು, ಕುಡಿಬೇಕು, ಸುಖವಾಗಿರಬೇಕು, ತಾನು ಇಷ್ಟಪಟ್ಟಂಥ ಹುಡುಗಿ ಜೊತೆ ಓಡಾಡಬೇಕು, ಕಂಡಂಥ ಸಿನಿಮಾಗಳನ್ನು ನೋಡಬೇಕು. ನಮ್ಮ ಜೀವಿತ ಇರೋದು ಎಷ್ಟು ದಿನ? ಇವತ್ತಿರ್ತೀವಿ, ನಾಳೆ ಸಾಯ್ತೀವಿ. ತಿನ್ನೋಣ, ಕುಡಿಯೋಣ, ನಾಳೆ ಸಾಯ್ತೇವೆ. ಬೈಬಲಲ್ಲೂ ಇದ್ದಾರೆ. ದನ ಕಡಿಯುವುದು, ತಿನ್ನುವುದು, ಕುಡಿಯುವುದು, ಇದೇ ಅವರ ಜೀವನ ಆಗಿತ್ತು. ಮನುಷ್ಯರ ಜೀವನ ಏನಿದೆಯಂತೆ, ಮನುಷ್ಯರ ಜೀವನ ಯಾವ ರೀತಿ ಆಗಿದೆಯಂತೆ? ನೀವು ನರರಂತೆ ಸತ್ತು ಹೋಗುವಿರಿ. ಮನುಷ್ಯರಂತೆ ಸಾಯುವುದು ಬೇರೆ, ದೇವರ ಭಕ್ತರಾಗಿ ಸಾಯುವುದು ಬೇರೆ. ಮನುಷ್ಯರಾಗಿ ಸತ್ರೆ, ಮನುಷ್ಯರಂದರೆ ಬೇರೆ. ಮನುಷ್ಯರಂದರೆ ಎಲ್ಲ ಕೇವಲ ಮನುಷ್ಯರಲ್ಲ, ದೇವರು ಹೇಳುತ್ತಿರುವಂಥ ಮನುಷ್ಯರ ಆಲೋಚನೆಗಳು ಬೇರೆ ಇರೋದ್ರಿಂದ ಅದಕ್ಕೆ ದೇವರು, ನೀವು ದೇವರುಗಳು, ನೀವು ಮನುಷ್ಯರು ಅಂತ ವಿಂಗಡ ಮಾಡ್ತಾ ಇದ್ದಾರೆ. ಯಾಕೆ ಎಂಬುದಾಗಿ ನೋಡುವಾಗ ಒಂದು ಸರಿ ಯೋಬನ ಗ್ರಂಥವನ್ನು ತೆಗೆದು ನೋಡೋಣ. ಯೋಬನ ಗ್ರಂಥ 24ನೇ ಅಧ್ಯಾಯ 19ನೇ ವಚನವನ್ನು ಒಂದು ಸರಿ ನೋಡೋಣ. ಬರಗಾಲವು, ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತದಂತೆ. ಮನುಷ್ಯರಾಗಿದ್ದರೆ, ನೀವು ದೇವರುಗಳ ಸ್ವಭಾವವನ್ನು ಧರಿಸಿಕೊಳ್ಳದಿದ್ದರೆ, ಅಂದರೆ ಯೇಸು ಕ್ರಿಸ್ತನ ಸ್ವಭಾವವನ್ನು ನಾವು ಧರಿಸಿಕೊಳ್ಳದಿದ್ದರೆ ಯಾರಾಗಿರ್ತೀವಿ? ನರ ಮನುಷ್ಯನು, ಕೇವಲ ಮನುಷ್ಯನು ಏನಾಗ್ತಾನಂತೆ? ಪಾತಾಳವು ಪಾಪಿಗಳನ್ನು ಯಾವ ರೀತಿ ಹೇಳ್ಕೊಳ್ಳುತ್ತೆ? ಬಿಸಿಲು ಹಿಮದ ನೀರನ್ನು ಹೀರುವ ಹಾಗೆ. ಬಿಸಿಲು ಹಿಮದ ನೀರು ಏನು ಬೇರೆ? ಮಳೆ ಎಷ್ಟೇ ಬಂದಿರಲಿ, ಭೂಮಿ ಮೇಲೆ ನೀರು ಎಷ್ಟೇ ನಿಂತಿರಲಿ, ಮಧ್ಯಾಹ್ನ ಬಿಸಿಲಿಗೆ ಏನಾಗುತ್ತೆ ಅಂದರೆ ನೀರು ಆವಿಯಾಗುತ್ತಾ ಹೋಗುತ್ತೆ. ಅಂದರೆ ನೀರು ಹೋಗೋದು ನಮ್ಗೆ ಕಾಣಿಸುತ್ತಾ? ನೀರು ಹೋಗೋದು ನಮಗೆ ಕಾಣಿಸಲ್ಲ. ಮನುಷ್ಯ ಜೀವಮಾನವು ಎಂಥದ್ದಾಗಿದೆ ಅಂದರೆ, ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಕಾಣದೇ ಇರುವಂತಹ ಬೆಂಕಿ ಇಲ್ಲಿವರೆಗೂ ಮಾತ್ರ ಕಾಣುತ್ತೆ. ಇನ್ನು ಹೋಗ್ತಾ 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 ಕಿಡಿ ಹೋಗೋದು ನಮ್ಗೆ ಗೊತ್ತಾಗಲ್ಲ. ಅದೇ ರೀತಿ ದೇವ್ರು ಹೇಳುವಂಥ ಮಾತೇನು ಗೊತ್ತಾ? ಅದೇ ನೋಡಿ, ಇನ್ನೊಂದ್ಸರಿ ಓದೋಣ. ಅದು ಪಾತಾಳವು, ಅದಕ್ಕಿಂತ ಮೇಲಡೆ ಬರಗಾಲವು, ಬಿಸಿಲು ಹಿಮದ ನೀರನ್ನು, ಮಳೆಯ ನೀರನ್ನು ಹೀರುವ ಹಾಗೆ ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುತ್ತಂತೆ. ಪ್ರೇರೆ, ಅನೇಕ ಸಾರಿ ಫೋಟೋಗಳು ನೋಡುವಾಗ ಪ್ರೇರೆ 15 ವರ್ಷ, 18 ವರ್ಷ, 20 ವರ್ಷ ನಾನು ಫೋಟೋಗಳು ನೋಡಿದಾಗೆಲ್ಲ ಯೌವನಸ್ತಾರೆ. ಅಲ್ಲಿ ಬರೆದಿರ್ತಾರೆ, ಗೆಳೆಯ ಮತ್ತೆ ಹುಟ್ಟಿ ಬಾ. ಟೈಟಲ್ ಏನು? ಗೆಳೆಯ ಮತ್ತೆ ಹುಟ್ಟಿ ಬಾ. ಗೆಳೆಯನು ತಂದೆ ತಾಯಿ ಮಾತಿಗೆ ಒಳಪಟ್ಟಿಲ್ಲ, ದೊಡ್ಡವರು ಚಿಕ್ಕವರಂತ ಗೌರವ ಕೊಡಲಿಲ್ಲ, ತಂದೆ ತಾಯಿನ ಸನ್ಮಾನಿಸಲಿಲ್ಲ, ಸ್ನೇಹಿತರ ಜೊತೆ ಒಳ್ಳೆ ರೀತಿಯಲ್ಲಿ ಬದುಕಲಿಲ್ಲ. ತಿಂದು ಕುಡಿದು 4 ದಿನದ ಜೀವಿತ ಅಂದುಕೊಂಡು ಕ್ಷಣದಲ್ಲಿ ಸತ್ತು, ಸ್ವಲ್ಪ ಹೊತ್ತು ಕಾಣಿಸ್ಕೊಂಡು ರಾತ್ರಿ ಕಾಣಿಸ್ಕೊಂಡ, ಮುಂಜಾನೆ ಸತ್ತೋಗಿದ್ದ. ಅಥವಾ ಯಾರೋ ಮರ್ಡ್ರ್ ಮಾಡಿದ್ರು, ಬರೆದಿದ್ದಾರೆ ಗೆಳೆಯ ಮತ್ತೆ ಹುಟ್ಟಿಬ. ಗೆಳೆಯ ಇರೋ ತಕ್ಕ ನೀನು ಹೋಗ್ತೀಯಾ ಅಥವಾ ಗೆಳೆಯ ನಿನ್ನ ತಕ್ಕ ಬರ್ತಾನ? ಗೆಳೆಯನು ಬದುಕಿದ ರೀತಿಯಲ್ಲಿ ನಿನ್ನ ಜೀವಿತ ಇದ್ದರೆ ಗೆಳೆಯನ ಜಾಗಕ್ಕೆ ನೀನು ಹೋಗ್ತೀಯ ಹೊರತು ಗೆಳೆಯನು ನಿನ್ನ ಬಳಿಗೆ ಬರೋದಿಲ್ಲ. ನಿನ್ನ ಕಣ್ಮುಂದೆ ಆಯ್ತಾರಂಥ ಸಾವನ್ನು ನೋಡಿ ನೀನು ಯಾವ ರೀತಿ ಬದುಕಬೇಕು, ಅವನು ಬದುಕುವಂಥ ರೀತಿಯಲ್ಲಿ ಬದುಕಿ ಅವನ ಥರ ಚಿಕ್ಕ ವಯಸ್ಸಲ್ಲೇ ಫೋಟೋ ಹಾಕ್ಸ್ಕೋಬೇಕಂತ ನಮ್ಮ ಆಸೆ. ಯಾವ ರೀತಿ ಬದುಕಬೇಕಂತೆ? ಪಾಪಿಗಳನ್ನು ಹೇಳ್ಕೊಳ್ಳೋದಂತೆ. ಇವಾಗ ನೀತಿವಂತರಾಗುವುದು ಹೇಗೆ? ಪಾಪಿಗಳನ್ನು ದೇವರು ಹಿಮದ ನೀರನ್ನು ಹೀರಿಕೊಳ್ಳುವ ಹಾಗೆ ಪಾಪವನ್ನು ಹೇಳ್ಕೊಳ್ಳೋ. ಇನ್ನೂ ಸ್ವಲ್ಪ ಪಾತಾಳವು ಪಾಪಿಗಳನ್ನು ಹೇಳ್ಕೊಳ್ತದಂತೆ. ಕಾಯ್ತಾ ಇರುತ್ತೆ ಪ್ರೇರೆ ಪಾತಾಳ. ಮ್ಯಾಗ್ನೆಟ್ಗೆ ಏನು ಪ್ರೇರೆ? ದೊಡ್ಡ ಮ್ಯಾಗ್ನೆಟ್ ಇರುತ್ತೆ ಪ್ರೇರೆ. ದೊಡ್ಡ ಮ್ಯಾಗ್ನೆಟ್ಗೆ ಚಿಕ್ಕದೊಂದು ಮ್ಯಾಗ್ನೆಟ್ ಇದೆ, ಅದು ಇದೋಗಿ ಅಲ್ಲಿ ಎಳ್ಕೋಬೇಕಾ, ಅದೇ ಬಂದು ಇಲ್ಲಿ ಎಳ್ಕೊಳ್ಳುತ್ತಾ? ದೊಡ್ಡ ಮ್ಯಾಗ್ನೆಟ್ ಇರೋತಕ್ಕೆ ಚಿಕ್ಕದು ಬಂದು ಧೂಳು ನೋಡಿ ಬೇರೆ ಭೂಮಿ. ನೀವು ನೋಡಿ, ಮಳೆ ಬಂದಾಗ
ನೀವು ಗಮನಿಸಿ, ನಾವು ಚಿಕ್ಕ ವಯಸ್ಸಲ್ಲಿ ಏನು ಮಾಡ್ತಾ ಇದ್ರೆ ದೊಡ್ಡ ಮ್ಯಾಗ್ನೆಟ್ ಇರೋದು ನಮ್ಮ ಹತ್ರ. ಆ ದೊಡ್ಡ ಮ್ಯಾಗ್ನೆಟ್ ತೊಗೊಂಡು ಭೂಮಿ ಮೇಲೆಲ್ಲ ಹಿಂಗೆ ಅಂದಾಗ ಚಿಕ್ಕ ಏನಾಗೋದು ಮ್ಯಾಗ್ನೆಟ್ ಸಣ್ಣದು ಕಪ್ಪು ಬಂದು ಅಂಟ್ಕೊಳ್ಳೋದು. ನೋಡಿದ್ರೆ ಇಷ್ಟ ಆಗಿರೋದು. ಇವಾಗ ಏನಾಗಿದೆ ಗೊತ್ತಾ ಪರಿಸ್ಥಿತಿ? ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಮುಂದೆ ಓದೋಣ. ಹೆತ್ತ ಹೊಟ್ಟೆಯೇ ಅವನನ್ನು ಮರೆತು ಬಿಡುವುದು, ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಓ, ಏನು ಬೇರೆ? ಅವನ ಹೆಣವು ರುಚಿಯಿಂದ ತಿನ್ನುತ್ತಂತೆ. ಯಾರು ತಿಂತಾರೆ? ಒಂದು ಸಾರಿ ನ್ಯಾಯಸ್ಥಾಪಕರು ನೋಡೋಣ. ನ್ಯಾಯಸ್ಥಾಪಕರು 14ನೇ ಅಧ್ಯಾಯ 14ನೇ ವಚನವನ್ನು ಒಂದು ಸಾರಿ ಓದೋಣ. ನ್ಯಾಯಸ್ಥಾಪಕರು ತಿನ್ನುವಂಥದ್ದರಲ್ಲಿ ಓದೋಣ ಒಂದು ಸಾರಿ. 14:14 ಓದೋಣ. ಆಗ ಅವನು ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಏನು ತಿನ್ನತಕ್ಕದ್ದರಿಂದ? ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಸಾಕು. ತಿನ್ನು ಬಿಡುವಂಥದ್ದರಿಂದ ಅದೇನಾ? ತಿನ್ನು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಈಗ ಮನುಷ್ಯರಾದಂಥ ನಾವು ಎಂತೆಂಥ ಆಹಾರ ತಿಂತೀವಿ? ಮೀನು ಫ್ರೈ, ಚಿಕನ್ ಮಸಾಲ, ಮಟನ್ ಕುರ್ಮಾ ಎಲ್ಲ ತಿಂತೀವಿ. ಏನು ಬೇರೆ? ಏನು ಟೇಸ್ಟು ಬೇರೆ ಮನುಷ್ಯ. ಒಳ್ಳೊಳ್ಳೆ ರುಚಿ ಟೇಬಲ್ ಹಾಕ್ಕೊಂಡು ಒಳ್ಳೊಳ್ಳೆ ಮಾಂಸವನ್ನು ತಿಂತೀವಿ. ಓಕೆ, ಈ ಡೈಲಾಗ್ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಇವಾಗ ಭೂಮಿ ಮೇಲಿರುವಂಥ ಹುಳ ಹೇಳ್ತಾ ಇದೆ, ತಿನ್ನತಕ್ಕಂಥ ಮನುಷ್ಯನೇ ನಿನ್ನನ್ನು ತಿಂತಾ ಇದ್ದೀನಿ. ಈಗ ಆ ವಚನ ಓದೋಣ. ಹುಳವು ಅವನ ಹೆಣವನ್ನು ರುಚಿಯಿಂದ ತಿಂತದಂತೆ. ಆಹಾ, ಏನು ರುಚಿ ಪ್ರೇರೆ! ಕೋಳಿ ಕೇವಲ ಮೇವು ತಿನ್ನುತ್ತೆ ಪ್ರೇರೆ, ಮೇವು. ಚಿಕನ್ ಮಸಾಲ ಮಾಡಿದಾಗ ಏನು ಟೇಸ್ಟು? ಮೇವು. ಅದೇನು ಮಾಂಸ ತಿನ್ನುತ್ತಾ? ಈಗ ಮನುಷ್ಯನ ಮಾಂಸ ಎಲ್ಲ ಥರಂಥ ರುಚಿ ನೋಡಿರ್ತದೆ ಈ ದೇಹ. ಏನು ಬೇರೆ? ಎಂತೆಂಥ ರುಚಿ! ಅಗೋರಿಗಳು ಯಾಕೆ ತಿಂತಾರೆ ಗೊತ್ತಾ ಮನುಷ್ಯನ? ಅಗೋರಿಗಳು ಮಸಾಲೆ ಹಾಕೊಂಡು ತಿಂತಾರೆ. ಯಾಕೆ ಗೊತ್ತಾ? ಮನುಷ್ಯನಿರುವಂಥ ಟೇಸ್ಟ್ ಅವ್ರು ಚೆನ್ನಾಗಿ ಗೊತ್ತು. ನೀನು ಎಷ್ಟೆಷ್ಟು ಮಾಂಸ ತಿಂದಿದ್ಯಾ, ಈಗ ನಿಂಗೆ ತಿಂತಾ ಇದ್ದೀನಲ್ಲ, ಅದ್ರಿಗಿಂತ ರುಚಿ ಯಾವುದಿಲ್ಲ ಅಂತದೆ. ಈಗ ಹುಳ ಏನಂತ ಇದೆ ಗೊತ್ತಾ? ನ್ಯಾಯಸ್ಥಾಪಕರು 14ನೇ ವಚನ 14ನೇದು ಓದೋಣ. ಓ ಮನುಷ್ಯನೇ, ತಿನ್ನತಕ್ಕದ್ದವನಾದ ನಿನ್ನಿಂದ ಓದೋಣ. ಅದು 14. ತಿಂದು ಬಿಡುವಂಥದ್ದರಿಂದ ತಿನ್ನತಕ್ಕದ್ದು ದೊರಕಿತು. ಓ ಮನುಷ್ಯನೇ, ತಿನ್ನು ಬಿಡುವಂಥ ನೀನು ಕೋಳಿಯನ್ನು, ದನವನ್ನು, ಹಸುವನ್ನು, ಹಂದಿಯನ್ನು ಎಂಥ ರುಚಿಯಾಗಿರ್ತೀಯ ನೀನು. ಈಗ ನೀನು ತಿಂತಾ ಇದ್ದೀನಿ ನಾನು. ಹುಳವು ಅವನ ಹೆಣವನ್ನು ರುಚಿಯಿಂದ ತಿನ್ನುವುದು. ಈ ಡೈಲಾಗ್ ಯಾರು ಹೇಳ್ತಾ ಇದ್ದಾರೆ ಗೊತ್ತಾ? ಭೂಮಿ ಮೇಲೆ ಇರುವಂಥ ಹುಳ ಹೇಳ್ತಾ ಇದೆ ಈ ಮಾತು. ಮನುಷ್ಯರನ್ನು ನೋಡಿ. ಹೌದು ತಾನೆ? ಅದೇ ತಾನೆ ಅನ್ನೋ ಬೇರೆ. ಒಂದು ಕಾಲದಲ್ಲಿ ಸಿಂಹನನ್ನು ಕೊಂದು ಅದರಲ್ಲಿ ಜೇನು ಸಿಕ್ಕಿದಂಥ ಯಾರು ಹೇಳ್ದ ಈ ಮಾತು? ಸಂಸೋನನು. ಈಗ ಹುಳವು ನೋಡಿ ಈ ಮಾತು ಹೇಳ್ತಾ ಇದೆ, ತಿನ್ನತಕ್ಕದ್ದರಲ್ಲಿ ತಿನ್ನತಕ್ಕದ್ದು ದೊರಕಿತು, ತಿಂದು ಬಿಡುವಂಥದ್ದರಲ್ಲಿ ತಿನ್ನತಕ್ಕದ್ದು ದೊರಕಿತು ಅಂತ ಯಾರು ಹೇಳ್ತಾ ಇದ್ದಾರೆ? ಈಗ ಹುಳವು ಹೇಳ್ತಾ ಇದೆ. ಅಂದರೆ ಮನುಷ್ಯರಾಗಿ ಸತ್ರೆ, ದೇವರಾಗಿ ಸತ್ರೆ ಆ ಹುಳಗಳಿಗೂ ದೇವರ ಅಪ್ಪಣೆ ಕೊಡ್ತಾರೆ. ನನ್ನ ಮಕ್ಕಳಿಗೆ ಮುಟ್ಟಬಾರದೆಂದು ಹುಳ ದೇವ್ರ ಮಾತು ಕೇಳ್ತಾ ಹುಳವು. ಏನು ಬೇರೆ? ವಿಮೋಚನೆ ಕಾಂಡದಲ್ಲಿ ಹುಳಗಳು ದೇವರ ಆಜ್ಞೆಯನ್ನು ಏನು ಮಾಡ್ತವೆ? ನಿಭಾಯಿಸುವಂಥದ್ದಾಗಿವೆ. ನುಸಿಯು ನಿಮ್ಮ ದೇಹವನ್ನು ಮೇದು ಬಿಡುವುದು. ಹುಳವು ನಿಮ್ಮ ದೇಹವನ್ನು ಮೇದು ಬಿಡುವುದು. ಆ ಒಂದು ಸಮಯದಲ್ಲಿ 10 ಕಮೆಂಡ್ಮೆಂಟು, 10 ಆಜ್ಞೆ. ಎಷ್ಟು ಅದ್ಭುತಗಳು ಪ್ರೇರೆ! ಅದು ಎಷ್ಟು ಅದ್ಭುತವಾಗಿ ಏನು ತಲೆಯಲ್ಲಿರುವಂಥ ಏನು ದೇವ್ರ ಮಾತು ಕೇಳ್ತಾ ಇದೆ ಅರ್ಥ ಮಾಡ್ಕೊಳ್ಳಿ. ಇಂಥವ್ನು ರಕ್ತ ಕುಡಿಬೇಡ ಅಂದರೆ ಕುಡಿಯಲ್ಲ, ಕುಡಿಬೇಕಂದ್ರೆ ಕುಡಿದು ಇಷ್ಟೇ ಮಾಡಿಬಿಟ್ಟಿರ್ತವೆ. ಚಿಕ್ಕ ವಯಸ್ಸಲ್ಲಿ ನನ್ನ ತಲೆಯಲ್ಲಿ ಏನು ನಮ್ಮ ತಾಯಿ ರಾತ್ರಿ ಎಲ್ಲ ಮಲಗಿದ್ದಾರ ಕೈ ಹಾಕ್ಕೊಂಡು ಹಿಂಗೆ ತೆಗ್ದು ಹೊಡಿಯೋದು ಭಯಂಕರ. ಏನು ದೇವರು ಏನು ಮಾತು ಕೇಳುತ್ತಾ? ಕಡ್ಜಗಳು ದೇವ್ರ ಮಾತನ್ನು ಕೇಳುತ್ತಾ? ಕೇಳುತ್ತೆ ಪ್ರೇರೆ. ಭೂಮಿಯ ಮೇಲಿರುವಂಥ ಹುಳವು ದೇವ್ರ ಮಾತಿಗೆ ಒಳಪಟ್ಟು ಜೀವಿಸ್ತಾ ಇರುವಾಗ ನಿಮ್ಮ ಜೀವಿತ ದೇವರುಗಳಾಗಿ ಬದುಕಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ದೇವರು ಯಾವ ರೀತಿ? ನೀವು ದೇವರುಗಳು, ಪರಾತ್ಪರನ ಮಕ್ಕಳು. ನಾವು ಪರಾತ್ಪರನ ಮಕ್ಕಳಾಗಿ ಜೀವಿಸ್ಬೇಕು ಅಂತ ಪ್ರೇರೆ ದೇವ್ರು ಹೇಳುವಂಥ ಮಾತು. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 58ನೇ ವಚನವನ್ನು ಒಂದು ಸರಿ ನೋಡೋಣ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು
ಸತ್ತರು. ಸಾಕು. ನಮ್ಮ ಹಿರಿಯರು ಏನು ಬೇರೆ, ನಮ್ಮ ತಾತ ಅಜ್ಜಂದಿರು ಮನ್ನವನ್ನು ತಿಂದರು. ಅಂದರೆ ಈ ಭೂಲೋಕದಲ್ಲಿ ಸರ್ವ ಸುಖಗಳನ್ನು ಅನುಭವಿಸಿ ದೇವರನ್ನು ಬಿಟ್ಟು ಪಾಪ ವಿಮೋಚಕನನ್ನು ಬಿಟ್ಟು ಸತ್ತು ಹೋದರು. ಎಲ್ಲಿಗೆ ಹೋದರು? ಅವರ ಏನು ನೋಡ್ದು? ಪಾತಾಳವು ಪಾಪಿಗಳನ್ನು ಎಳೆದುಕೊಳ್ಳುವುದು. ಈಗ ನನ್ನ ತಂದೆ ತಾಯಿ ಯೇಸು ಕ್ರಿಸ್ತನನ್ನು ನಂಬಿಲ್ಲ. ಏನು ಬೇರೆ? ನನ್ನ ತಂದೆ ಹೆಸರು ನಾನಿಕ್ ಚಂದ್ ಶರ್ಮಾ, ಅಂದರೆ ನಾವು ಸೇಟು ಜನಾಂಗದವರು. ನಾನಿಕ್ ಚಂದ್ ಶರ್ಮಾ ಆಗಿರುವಂಥ ಚೇತನ್ ಅವ್ರ ತಂದೆ ಯೇಸು ಕ್ರಿಸ್ತನನ್ನು ನಂಬಲಿಲ್ಲ. ನಮ್ಮ ತಾಯಿ ಸುಶೀಲಾ ದೇವಿ ಯೇಸು ಕ್ರಿಸ್ತನ ನಂಬಿಲ್ಲ. ಇವಾಗ ಅವರ ಜೀವಿತ ಏನಾಗಿದೆ? ಪಾತಾಳವು ಪಾಪಿಗಳನ್ನು ಎಳೆದುಕೊಂಡಿದೆ. ಅರ್ಥ ಆಯ್ತಾ? ಇವಾಗ ಅವರ ಮಗನಾದಂಥ ನಾನು ಯಾವ ಮನ್ನವನ್ನು ತಿಂದರೆ? ಓದೋಣ. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು. ಮುಂದೆ ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು. ಯಾವುದಿದು ರೊಟ್ಟಿ? ಈ ರೊಟ್ಟಿ ಯಾವುದು? ಪ್ರತಿ ವಾರ ಯೇಸು ಕ್ರಿಸ್ತನ ದೇಹದಲ್ಲೂ ರಕ್ತದಲ್ಲೂ ಪಾಲಿಭಾಗಸ್ಥರಾಗಿದ್ವಲ್ಲ, ಇದು ಯಾರ ದೇಹ? ಯೇಸು ಕ್ರಿಸ್ತನ ದೇಹವಾಗಿದೆ. ಈ ದೇಹವನ್ನು ತಿನ್ನುವವನು ಸತ್ತರೂ ಬದುಕುವನು, ಬದುಕುತ್ತಾ ನನ್ನನ್ನು ನಂಬುವವನು ಎಂದಿಗೂ ಸಾಯುವುದಿಲ್ಲ. ಏನು ಬೇರೆ? ಲೋಕದಲ್ಲಿರುವಂಥ ಸರ್ವಮಾನವರಿಗೆ ಸಾವಿದೆ. ಭೂಮಿ ಮೇಲೆ ನೀತಿವಂತರಿಗೂ ಸಾವು ಬರುತ್ತೆ, ಅನೀತಿವಂತರಿಗೂ ಸಾವು ಬರುತ್ತೆ. ಭಕ್ತರಿಗೆ ಯಾವ ರೀತಿ ಸಾವು ಬರ್ಬೋದು? ಭಕ್ತರಿಗೆ, ನಿಮ್ಮ ಅನಿಸಿಕೆ, ಭಕ್ತರಿಗೆ ಯಾವ ರೀತಿ ಸಾವು ಬರ್ಬೋದು? ಎಲ್ಲರಿಗೂ ಬರೋಂಗೆ ಬರುತ್ತಾ ಅಥವಾ ಸಪ್ರೇಟಾಗಿ ಏನಾದರೂ ಬರುತ್ತಾ? ಒಂದು ಸರಿ ಅದನ್ನು ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋಣ. ಪ್ರಸಂಗಿ ಗ್ರಂಥ ನೋಡೋಣ. ಆ ಮಾತು ಭಾಳ ದಿವಸ ಆಗಿದ್ದು ನೋಡಿ. 8 ನೋಡೋಣ ಒಂದು ಸರಿ. 8:14 ನೋಡೋಣ. ಹಾಂ, 8:14. ಇಲ್ಲ ಇರಪ್ಪ. ಲೋಕದಲ್ಲಿ ಹಾಂ ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೂ ಆಗುವುದು. ಶಿಷ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೂ ಆಗುವುದು. ಏನು ಬೇರೆ? ಲೋಕದಲ್ಲಿ ಅನೇಕರು ಸ್ನೇಹಿತರನ್ನು, ವೈರಿಗಳನ್ನು ಆಲೋಚನೆ ಮಾಡಿ ಸಾಯಿಸ್ತಾರ, ಮರ್ಡರ್ ಮಾಡ್ತಾರೆ. ದೇವಜನರಿಗೂ ಮಾಡ್ತಾರೆ. ಲೋಕದಲ್ಲಿರುವಂಥ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ. ಕ್ರೈಸ್ತರಿಗೂ ಹಾರ್ಟ್ ಅಟ್ಯಾಕ್ ಬರುತ್ತಾ? ಸಾಯ್ತಾರೆ. ಹೌದಲ್ವ? ಅನೇಕರು ದಾರಿಯಲ್ಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಲೋಕದವ್ರು ಸಾಯ್ತಾರೆ. ಕ್ರೈಸ್ತರಿಗೂ ಬರುತ್ತಾ? ಸಾವು ಬರುತ್ತೆ. ದೇವ್ರು ಹೇಳ್ತಾ ಇರುವಂಥದ್ದು ಮಾತೇನೆಂದರೆ, ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೂ ಆಗುವುದು. ಏನು ಬೇರೆ? ಈ ವಿಷಯದಲ್ಲೂ ದೇವರು ಪಕ್ಷಪಾತ ಮಾಡ್ತಾರಲ್ಲ. ಅಂದರೆ ಎಷ್ಟು ಒಳ್ಳೆ ದೇವರು ಬೇರೆ ಆತನು. ಆದರೆ ಭೂಮಿ ಮೇಲೆ ನಿನಗೆ ವ್ಯತ್ಯಾಸ ಕಾಣಿಸಲ್ಲ. ದೇವರು ಪಕ್ಷಪಾತಿ ಅಂತ ಭೂಮಿ ಮೇಲೆ ಮಾತ್ರ ವ್ಯತ್ಯಾಸ ಕಾಣಿಸಲ್ಲ. ಯಾಕೆ ಗೊತ್ತಾ? ನಾವು ಅಲ್ಲಿ ಹೋದ್ಮೇಲೆ ದೇವರು ನ್ಯಾಯ ತೀರ್ಪು ಮಾಡ್ತಾರಲ್ಲ, ದೇವರು ಒಂದು ವಿಷಯದಲ್ಲೂ ಕೂಡ ತಪ್ಪಿಗಸ್ತನಾಗಿ ಕಾಣೋದಕ್ಕೆ ಇಷ್ಟಪಡಲ್ಲ ಬೇರೆ. ನೀತಿವಂತರಿಗೂ ಒಳ್ಳೆಯ ರೀತಿಯಲ್ಲಿ ಸಾವು ಬಂದರೆ ಅನೀತಿವಂತರಿಗೂ ಬರುತ್ತೆ. ನೀತಿವಂತರಿಗೆ ಕೆಟ್ಟ ರೀತಿಯಲ್ಲಿ ಸಾವು ಬಂದರೆ ಅನೀತಿವಂತರಿಗೂ ಬರುತ್ತೆ. ಈ ಸಾವಿನ ವಿಷಯದಲ್ಲಿ ಅನುಮಾನ ಪಡೋದು ಬೇಡ. ಅನೇಕರು ಏನಂದರೆ, ನಾವು ದೇವ್ರನ್ನ ನಂಬಿದ್ದೇವೆ, ಯಾಕೆ ಈ ಥರ ಸಾವು ಬರಬೇಕು, ಯಾಕೆ ಆ ರೀತಿ ಅವರಲ್ಲಿ ಮರ್ಡರ್ ಆಗಬೇಕಾಗಿತ್ತು, ದೇವರಲ್ಲಿ ಕಾಪಾಡ್ಬೋದಾಗಿತ್ತಲ್ಲ, ಏನು ಬೇರೆ ಆ ರೀತಿ ಆಲೋಚನೆ ಮಾಡ್ತಾರೆ. ದೇವರು ಹೇಳುವಂಥ ಮಾತೇನು ಗೊತ್ತಾ? ದುಷ್ಟರ ನಡತೆಗೆ ಗತಿ ಶಿಷ್ಟರಿಗೂ ಆಗೋದು. ಸರಿ ಸಮಾನವಾದ ಸಾವಲ್ಲಿ ಬದಲಾವಣೆ ಇಲ್ಲ ಪ್ರೇರೆ. ಓದೋಣ ಮತ್ತೊಂದು ಸಾರಿ. ದುಷ್ಟರ ನಡತೆಗೆ ತಕ್ಕ ಗತಿಯು ಶಿಷ್ಟರಿಗೆ ಆಗುವುದು. ಶಿಷ್ಟರ ನಡತೆಗೆ ತಕ್ಕ ಗತಿಯು ದುಷ್ಟರಿಗೂ ಆಗುವುದು. ಏನು ಬೇರೆ? ಸಾವು ಯಾವ ಸಮಯದಲ್ಲಿ ಯಾವ ರೀತಿ ಬೇಕಾದರೂ ಬರ್ಬೋದು. ಆದರೆ ದೇವರು ಹೇಳುವಂಥ ಮಾತೇನು ಗೊತ್ತಾ? ಇಂದಿನಿಂದ ಭಕ್ತರಾಗಿ ಸಾಯುವವರು ಶ್ರೇಷ್ಠರು. ಯಾವ ದಿನದಿಂದ? ಈ ಕ್ಷಣ ನಾನು ಮನೆಗೆ ಹೋಗಿ ಮಲಗುವಾಗ ಒಂದು ವೇಳೆ ದೇವರ ಪ್ರಾರ್ಥನೆಯಲ್ಲೋ, ದೇವರ ಹಾಡಲ್ಲೋ, ದೇವರ ವಾಕ್ಯದ ಧ್ಯಾನದಲ್ಲೋ ಅಥವಾ ದೇವರ ಕೆಲಸ ಮಾಡ್ತಾನೋ ಸತ್ತರೆ ಅಂಥವನ ಸಾವು ದೇವರಿಗೆ ಶ್ರೇಷ್ಠ. ಎಂಥವನ ಸಾವು? ಇಂಥ ಸಾವು, ಈ ಥರ ಭಕ್ತರಾಗಿ ಸಾವಿರೋ ಸಾವು ದೇವರಿಗೆ ಇಷ್ಟ. ಮತ್ತು ದೇವರಿಗೆ ಇನ್ನೊಂದು ಸಾವು ಇಷ್ಟ ಇಲ್ವಂತೆ. ಒಂದು ಸಾರಿ ನೋಡೋಣ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 6
18ನೇ ಅಧ್ಯಾಯ 23 ಇರ್ಬೋದು, ನೋಡೋಣ ಒಂದು ಸಾರಿ. ಒಂದು ನಿಮಿಷ ಎಲ್ಲರೂ ತೆಗಿಯೋಣ, ತೆಗೆದುಕೊಡಪ್ಪ ಅವ್ರಿಗೆ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 18ನೇ ಅಧ್ಯಾಯ 23ನೇ ವಚನ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಕರ್ತನಾದ ಯೆಹೋವನು ಅಂದರೆ ದೇವರು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಸಂತೋಷ. ದುಷ್ಟನ ಸಾವಿನಲ್ಲಿ ನನಗೆ ಲೇಷವಾದರೂ ಅಂದರೆ ಸ್ವಲ್ಪವಾದರೂ ಸಂತೋಷ ಉಂಟು. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವಭಕ್ತಿಯಲ್ಲಿ ಸತ್ರೆ ನನಗೆ ಸಂತೋಷ, ದುಷ್ಟನಾಗಿ ಸಾಯದಿದ್ರೆ ನನಗೆ ಸಂತೋಷ. ಎರಡು ಥರಂಥ ಸಂತೋಷ ಇದೆ ದೇವರಿಗೆ. ಒಂದು, ಪಾಪಿ ದೇವರ ಕಡೆ ಮನ ತಿರುಗೋದ್ರಿಂದ ಪರಲೋಕದಲ್ಲಿ ಹಬ್ಬ, ಅದ್ರ ನಿಮಿತ್ತ ನಮಗೊಂದು ಬೋನಸ್ ಕೊಡ್ತಾರೆ ದೇವರು. ಏನು ದೇವರು ಸಂತೋಷ ಪಟ್ಟರೆ ಈ ಲೋಕದ ತಂದೆ ತಾಯಿಗಳೇ ಮಕ್ಳುಗಳು ಬರ್ತಡೇ ಏನಾದರೂ ನಡೆಯುವಾಗ ಒಂದು ಗಿಫ್ಟ್ ಕೊಡ್ತಾರೆ, ಪ್ರೆಸೆಂಟ್ ಮಾಡ್ತಾರೆ. ಅವನೇನು ಇಷ್ಟಪಟ್ಟಿರ್ತಾನೆ, ಒಂದು ಪ್ರೆಸೆಂಟ್ ಮಾಡ್ತಾರೆ. ಇವಾಗ ದೇವರಿಗೆ ಇಷ್ಟ ಆಗುವಂಥ ರೀತಿಯಲ್ಲಿ ನಮ್ಮ ಜೀವಿತವನ್ನು ಸಾಗಿಸಬೇಕೆಂದು ಒಬ್ಬ ಪಾಪಿಯು ಅಂದರೆ ದೀಕ್ಷಾಸ್ನಾನದ ಮೂಲಕ ಒಬ್ಬ ಪಾಪಿಯು ದೇವರ ಕಡೆ ಮನ ತಿರುಗೋದ್ರಿಂದ ಪರಲೋಕದಲ್ಲಿ ಸಂತೋಷ ಪಡ್ತಾರೆ. ಆ ಸಂತೋಷದ ನಿಮಿತ್ತ ನಮಗೇನು ಗಿಫ್ಟ್ ಸಿಗುತ್ತೆ? ಇನ್ನೊಂದು ಜೀವಿತ, ಅಂದರೆ ಪರಲೋಕದಲ್ಲಿ ಶಾಶ್ವತವಾದಂಥ ಜೀವಿತ. ಭೂಲೋಕದಲ್ಲಿ ಶಾಶ್ವತ ಇದೆಯಾ ನಮ್ಮ ಜೀವಿತ? ಇಲ್ಲ ಪ್ರಿಯರೇ, ಇಲ್ಲಿಯ ಜೀವಿತ ಶಾಶ್ವತ ಇಲ್ಲ. ಇದು ನಾನು ಆಗಲೇ ಹೇಳಿದ್ನಲ್ಲ, 18, 19, 21ಕ್ಕೆ ಜೀವಿತ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಎಂಥ ಫೋಟೋಗಳು ಪ್ರಿಯರೇ, ತಂದೆ ತಾಯಿನ ಕಾಲು ಮುಗಿಯುವಂಥ ಫೋಟೋಗಳು ಇರಲ್ಲ, ದೇವರಿಗೆ ಕೈ ಮುಗಿಯುವಂಥ ಫೋಟೋಗಳು ಇರಲ್ಲ. ಹಿಂಗಿರ್ತಾನೆ. ಏನು ಲಕ್ಕ ಹೊಡೆದಿತ್ತೇನೋ ನಾನು ಅವತ್ತು ರಾತ್ರಿ, ಅವತ್ತೇ ಫೋಟೋ ಹೊಡೆದ್ಬಿಟ್ಟಿದ್ದಾರೆ. ಅದು ಇವನು ಸಾಯ್ತಾನಂತ ಗೊತ್ತಾಗಿತ್ತೇನೋ, ಅವತ್ತೇ ಫೋಟೋ ಹೊಡೆದು ಲಕ್ಕ ಹೊಡೆದಿರೋ ಟೈಮಲ್ಲಿ ಏನು ಕಣ್ಣು ರೆಪ್ಪೆ ಎದ್ಬಿಟ್ಟಿರ್ತದೆ. ಎಂತಿಗೆ? ಯಾವ ರೀತಿ? ಒಂದಾದರೂ ಅವ್ನು ನೋಡಿದವನು ಏನ್ಕೋಬೇಕು ಗೊತ್ತಾ? ಸಖತ್ ನಿಗರಾಡ್ದ ಇವನು ಭೂಮಿ ಮೇಲೆ. ಅದಕ್ಕೆ ಜಲ್ದಿ ಹೋಗ್ಬಿಟ್ಟವ್ರೆ ದೇವ್ರು, ಇಂಥವ್ರು ಜಲ್ದಿ ಕರ್ಕೊಬಿಟ್ಟವ್ರು ಅನ್ಬೇಕು. ಒಂದಾದರೂ ಫೋಟೋ ಭಯಭಕ್ತಿಯಿಂದ ಇರುವಂಥದ್ದು ಅಥವಾ ಮುಖ ಸಪ್ಪಾಗಿ ಇರುವಂಥದ್ದು, ಬೇಜಾರಲ್ಲಿರುವಂಥದ್ದು ಇಲ್ಲ. ಕನ್ನಡಕ್ಕೆ ಹಾಕಿರ್ತಾನೆ, ಸ್ಟೈಲಾಗಿ ರೋಡಲ್ಲಿ ನಾನು ನೋಡ್ತಾ ಇರ್ತೀನಿ, 2 ವೀಲರ್ ವೀಲಿಂಗ್ ಮಾಡ್ಬೇಕಾದ್ರೆ ಫೋಟೋ. ಒಂದಾದರೂ ಫೋಟೋ ಅಪ್ಪ, ಸಾಯ್ಬೇಕಾದ್ರೆ ಯಾರಾದರೂ ಅಯ್ಯೋ ಅನ್ನೋ ಥರ ಒಂದು ಫೋಟೋ ತೆಗೆಸ್ಕೊಂಡು ಮಾಡ್ರಪ್ಪ. ಸತ್ತಾದ್ಮೇಲಾದರೂ ನಿನ್ಗೆ ಅಯ್ಯೋ ಅಲ್ಲಿ ಯಾರಾದರೂ, ಬದುಕಿದಾಗಂತೂ ಅಯ್ಯೋ ಅನ್ನೋ ರೀತಿಯಲ್ಲಿ ತಂದೆ ತಾಯಿನ ಹೊಟ್ಟೆ ಉರಿಸ್ತೀಯಾ. ದೊಡ್ಡವ್ರ ಮಾತು ಕೇಳಲ್ಲ, ಚಿಕ್ಕವ್ರ ಮಾತು ಕೇಳಲ್ಲ, ಪೊಲೀಸವ್ರು ಹೇಳಿದ್ರೆ ಬುದ್ಧಿವಾದ ಅದು ಕೇಳಲ್ಲ. ನಾಟಕ ಮಾಡಿ ಮೆರೆದಾಡಿ ಉರಿದಾಡಿ ಏನಾಗ್ತೀವಿ? ಕ್ಷಣ ಮಾತ್ರದಲ್ಲಿ ಹೊಟ್ಟೋಗ್ತೀವಿ. ಯಾವ ರೀತಿ ಸಾಯ್ತಾರೆ ಅಂತ ಒಂದು ಸಾರಿ ನೋಡೋಣ. ಯೋಬನ ಗ್ರಂಥ 21ನೇ ಅಧ್ಯಾಯ 11ನೇ ವಚನ ಕಳೆದಾಗಿ ಮುಗಿಸ್ಕೊಳ್ಳೋಣ. ಯೋಬನ ಗ್ರಂಥ 21ನೇ ಅಧ್ಯಾಯ 21:11 ನೋಡೋಣ. ಒಂದು ಸಾರಿ ಒಂದು ವಚನ ಈಗ ನೋಡೋಣ. ತಮ್ಮ ಮಕ್ಕಳನ್ನು, ಯಾರಿವರು? ತಂದೆ ತಾಯಿಗಳು. ಪಾಪ ತಂದೆ ತಾಯಿಗಳು ಯಾವ ರೀತಿ ಬೆಳೆಸ್ತಾರಂತೆ ಮಕ್ಕಳನ್ನ? ತಮ್ಮ ಮಕ್ಕಳನ್ನು ಮಂದೆಯಾಗಿ ನಡೆಸುವರು. ಕುರಿಗಳು ಬಾಲಬಾಲೆಯರು, ಅವರ ಬಾಲಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಯಾವ ಧ್ವನಿಗೆ? ಕೊಳಲಿನ ಧ್ವನಿಗೆ. ಈ ದಿನ ಕೋರಮಂಗಲದಲ್ಲಿ ಹೋಗಿ ನೋಡಿ, ಇಂದ್ರನಗರದಲ್ಲಿ ಹೋಗಿ ನೋಡಿ, ಯಾವ ರೀತಿ ಇರ್ತಾರೆ ಗೊತ್ತಾ? ಅವ್ರ ತಂದೆ ತಾಯಿನ ಬಿಟ್ಬಿಟ್ಟಿರ್ತಾರೆ ಬೀದಿಲಿ. ಏನ್ಪೇರೆ ನಾಯಿಗಳು ಬಿಟ್ಬಿಟ್ಟಿರ್ತೀವಿ ನೋಡಿ, ಡಜನ್ ಹುಟ್ಟಿಸ್ತವೆ, ಹೋಗ್ತಾ ಇರ್ತಾವೆ ನಾಯಿ. ಅಲ್ಲೊಂದೆರಡು ಹೋಯ್ತಾ ಇರ್ತವೆ, ಇಲ್ಲೊಂದೆರಡು ಹೋಯ್ತವೆ. ಆ ತಾಯಿ ತಂದೆ ಯಾರೂ ಕೇಳೋರಿಲ್ಲ. ಊರುಗಳಿಂದ ಹೊರಗಡೆಯಿಂದ ಕಳಿಸ್ಬಿಟ್ಟವ್ರೆ ನಾಯಿಗೆ. ಬೆಂಗಳೂರು ಕಡೆ ಹೋಗೋ, ನೀನು ಹೈದ್ರಾಬಾದ್ ಕಡೆ ಹೋಗೋ, ನೀನು ಇಂಗ್ಲೆಂಡ್ ಕಡೆ ಹೋಗೋ, ನೀನು ಕೊರಿಯಾಗೆ ಹೋಗೋ, ಇನ್ನೊಂದು ಕಡೆಯಿಂದ ಹೋಗಿ ಕಳಿಸ್ಬಿಟ್ಟಿದ್ದಾರೆ. ಏನು ಮಕ್ಳುಗಳಿಗೆ ಏನು ಮಾಡಿದ್ದಾರಂತೆ? ತಮ್ಮ ಮಕ್ಕಳನ್ನು ತಂದೆ ತಾಯಿಗಳು ಮಂದೆಯಾಗಿ ನಡೆಸುವರು. ಎಷ್ಟುವರೆಗೂ? 13 ವರ್ಷ 14 ವರ್ಷವರೆಗೂ ನಡೆಸ್ತಾರೆ. ಆಮೇಲೆ ಅವರ ಬಾಲಬಾಲಿಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಏನು ಪ್ರಿಯ DJ ಸಾಂಗು? ಏನು ಭರತನಾಟ್ಯನ ಭಕ್ತಿಗೆ ಸಂಬಂಧಪಟ್ಟಂಥ ಡ್ಯಾನ್ಸ್ಗಳು. ಏನು ಡ್ಯಾನ್ಸು? ಕಾಮದ ಆಸೆಯನ್ನು ಹುಟ್ಟಿಸುವಂಥ ಹಾಡುಗಳಿಗೆ ನೃತ್ಯಗಳು. ಏನು ಬೇರೆ ಟಿ ವಿಗಳಲ್ಲಿ ನೋಡ್ತಾ ಇದ್ದೀವ? ಟಿ ವಿಗಳಲ್ಲೂ ಯಾವುದ್ಯಾವುದೋ ಚಾನಲ್ಗಳು ಇರ್ತವೆ ಬೇರೆ. ಚಿಕ್ಕ ಹುಡುಗರದ್ದು ಏನೇನೋ ಪ್ರೋಗ್ರಾಮ್ಗಳು ನಡೀತದೆ. ತಂದೆ ತಾಯಿಗಳು ಕೂತ್ಕೊಂಡಿರ್ತಾರೆ. ಮಕ್ಳುಗಳಿಗೆ ಚಿಕ್ಕ ಮಕ್ಳುಗಳಿಗೆ ಹಾಡು. ಬಂಗಾರಿ ಯಾರೇ ನೀ ಬುಲ್ಬುಲ್ ಅಂತೆ. ಚಿಕ್ಕ ಮಕ್ಕಳು ಪ್ರಿಯರೇ ಅವರು.
ಕಾಮದ ಆಸೆಗಳನ್ನು ಹುಟ್ಟಿಸುವಂಥ ಹಾಡುಗಳಿಗೆ ನೃತ್ಯ ಮಾಡಿಸುವಂಥ ತಂದೆಗಳು ಇವರು ಯಾರು ಬೇರೆಯವರು? ದರಿದ್ರದವರ ನೀಚರ. ಯಾರು ಇವರು? ನಾಳೆ ದಿವಸ ಲವ್ ಮಾಡಿ ಮದುವೆ ಓಡೋದ್ಮೇಲೆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕೆ ನಿಂತ್ಕೋತಾರೆ. ಇನ್ಸ್ಪೆಕ್ಟರ್ ನಿಂತ್ಕೊಂಡು, ಸರ್ ನನ್ನ ಮಗಳು 18 ತುಂಬಿಲ್ಲ ಸರ್, ಯಾವನ ಜೊತೆನೇ ಓಡೋದು. ಇನ್ಸ್ಪೆಕ್ಟರ್ ಕೇಳಬೇಕು, ಏನಮ್ಮ ಒಳ್ಳೆ ರೀತಿಯಲ್ಲಿ ಏನು ಹೇಳ್ಕೊಂಡಿದ್ರು ಮನೇಲಿ? ಫಿಲಮ್ ತೋರಿಸ್ತೀನಮ್ಮ. ಹೌದು ಸರ್. ಲವ್ ಸ್ಟೋರಿ ಫಿಲಮ್ ತೋರಿಸ್ತಾ? ಹೌದು. ಯಾರಾದರೂ ಹೀರೋ ಓಡಿಸ್ಕೊ ಹೋಗೋ ಸ್ಟೋರಿ ತೋರಿಸ್ತಾ? ಹೌದು ಸರ್ ತೋರಿಸ್ತಾ. ಡ್ಯಾನ್ಸ್ ಮಾಡಿಸ್ತಾ? ಮಾಡಿಸ್ತಾ. ಮತ್ತು ಯಾಕಮ್ಮ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ? ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ಯಾ, ಓಡೋಗಿದ್ದಾಳೆ, ಜಸ್ಟ್ 1 ವರ್ಷ ಮಗು ಎತ್ಕೊಬೋತಾಳೆ, ತಡ್ಕೋ, ನಿನ್ನ ಮುಂದೆ ಇನ್ನೊಂದು ಸಾರಿ ಮದುವೆ ಮಾಡ್ತೀಯಂತೆ, ಯಾಕೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ಯಾ? ದರಿದ್ರದವಳೆ ಹೋಗಿ ಅಂತ ಇನ್ಸ್ಪೆಕ್ಟ್ರು ಏನು ಮಾಡಬೇಕು? ಒದ್ದಿ ಕಳಿಸ್ಬೇಕು ಅಂತ ತಂದೆ ತಾಯಿನ. ಏನು ಬೇರೆ ಇದೆ ಅಲ್ವಾ? ಏನಂತ ಹೇಳ್ತಾ ಇದ್ದಾರೆ ನೋಡಿ, ಯಾವ ರೀತಿ ತಂದೆ ತಾಯಿನ ನಡೆಸ್ತಾ ಇದ್ದಾರೆ. ತಮ್ಮ ಮಕ್ಕಳನ್ನು ಮಂದೆ ಮಂದೆಯಾಗಿ ನಡೆಸುವರು. ಕುರಿ ಹೇಗೆ ನಡೆಸ್ತದೆ ಹಾಗೆ ಮಂದೆ ಮಂದೆಯಾಗಿ ನಡೆಸುವರು. ಅವರ ಬಾಲ ಬಾಲೆಯರು ಕುಣಿದಾಡುವರು. ಯಾವ ಹಾಡಿಗೆ? ಫಿಲಮ್ ಸಾಂಗ್ಗೆ. ಕೆಟ್ಟ ಕೆಟ್ಟ ಆಲೋಚನೆಗಳು ಹುಟ್ಟುವಂಥ ಸಾಂಗಲ್ಗೆ ಬಾಲ ಬಾಲೆಯರು ಕುಣಿದಾಡುವರು. ಅವರು ದಮ್ಮಡಿ ಕಿನ್ನರಿಗಳೊಡನೆ ಸ್ವರವೆತ್ತಿ ಕೊಳಲಿನ ಧ್ವನಿಗೆ ಉಲ್ಲಾಸ ಪಡುವರು. ಹೀಗೆಯೇ, ಯಾವ ರೀತಿ? ಜೀವನ ಕಾಲ ಇರುವ ಹಾಗೆಯೇ ಹೀಗೆಯೇ ತಮ್ಮ ದಿನಗಳನ್ನು ಸುಖವಾಗಿ ಕಳೆದು ಎಲ್ಲೋಗ್ತಾರಂತೆ? ಕ್ಷಣ ಮಾತ್ರದಲ್ಲಿ ಅನಾಯಾಸವಾಗಿ ಪಾತಾಳಕ್ಕೆ ಇಳಿಯುವರು. ಏನು ಬೇರೆ? ಕನ್ನಡ ಬೈಬಲ್ ಗ್ರಂಥದಲ್ಲಿ ಸಮಾಧಿ ಅಂತ ಇದೆ. ಒಂದು ಸಾರಿ ತೆಲುಗು ಬೈಬಲನ್ನು ತೆಗೆದು ಓದೋಣ ಈ ವಚನ. ಕ್ಷಣ ಮಾತ್ರದಲ್ಲಿ ಪಾತಾಳಕ್ಕೆ ಇಳಿಯುವರು. ಕ್ಷಣ ಮಾತ್ರನಾ? ಒಂದು ಕ್ಷಣನಾ? ಒಂದೇ ಕ್ಷಣದಲ್ಲಿ ಪಾತಾಳಕ್ಕೆ ಹೋಗ್ತಾರಂತೆ ಪ್ರೇರೆ. ಪಾಪಿಗಳನ್ನು ಪಾತಾಳವು ಎಳೆದುಕೊಳ್ಳುವುದು. ಹೆತ್ತ ಹೊಟ್ಟೆಯೇ ಅವರನ್ನು ಮರೆತು ಬಿಡುವುದು. ಹುಳವು ಅವರ ಹೆಣವನ್ನು, ಮಾನವರ ಹೆಣವನ್ನು ರುಚಿಯಿಂದ ತಿನ್ನುವುದು. ರುಚಿಯಿಂದ. ಯೇಸು ಕ್ರಿಸ್ತನನ್ನು ನಂಬಿ ಸತ್ರೆ, ಯೇಸು ಕ್ರಿಸ್ತನನ್ನು ನಂಬುತ್ತಾ ಸತ್ರೆ ಏನಾಗುತ್ತೆ ಅಂತೆ? ಯೋಹಾನನು ಬರೆದ ಸುವಾರ್ತೆ ಪರಲೋಕದ ಮನ್ನಾ. ಯೋಹಾನನು ಬರೆದ ಸುವಾರ್ತೆ ಎಷ್ಟು? 10 ಎಷ್ಟಪ್ಪದು? 6:58 10:58 ನೋಡಿ. ಹಾಂ, ಓದೋಣ. ಅದು ನಮ್ಮ ಹಿರಿಯರು ಅಂತ ಬರುತ್ತೆ ನೋಡಿ. ಅದು 6:58. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು. ನಿಮ್ಮ ಹಿರಿಯರು ಮನ್ನ ತಿಂದರು ಸತ್ತರು. ಇದು ಹಾಗಲ್ಲ. ನಮ್ಮ ತಾಯಿ ತಂದೆ, ನಮ್ಮ ಅಜ್ಜಿ ತಾತಂದರು, ನನ್ನ ತಂದೆ ಅಜ್ಜಿ ತಾತ, ನನ್ನ ತಾಯಿ ತಂದೆ ಶ್ರೇಯಸ್ ಅವರ ಅಜ್ಜಿ ತಾತ, ಇವರ ಮುತ್ತ ಅಜ್ಜಿ ತಾತ ದೇವರನ್ನು ನಂಬದೆ ಈ ಲೋಕದಲ್ಲಿ ತಿನ್ನಬೇಕು, ಕುಡಿಬೇಕು, ಸುಖವಾಗಿರಬೇಕು. ದೇವರು ಯಾರೋ? ಸೃಷ್ಟಿಕರ್ತನು ಯಾರೋ? ಇಡೀ ಭೂಮಂಡಲವನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮನು ಯಾರೋ? ಈ ಸೂರ್ಯವನ್ನು, ಈ ಗಗನವನ್ನು, ಈ ನಕ್ಷತ್ರಗಳನ್ನು, ಸರ್ವ ಮರಗಳನ್ನು ಉಂಟು ಮಾಡಿದಂಥ ದೇವರು ಯಾರೆಂದು ತಿಳಿದುಕೊಳ್ಳದೆ ಸತ್ತವರು ಸತ್ತು ನರಕಾಗ್ನಿಗೆ ಹೋದರು. ಮುಂದೆ ಓದೋಣ. ಇದು ಹಾಗಲ್ಲ. ಈ ರೊಟ್ಟಿ ವಾರಕ್ಕೊಂದ್ಸರಿ ತಿಂತಿದ್ದೇವಲ್ಲ, ಈ ರೊಟ್ಟಿಯನ್ನು ತಿನ್ನುವವನು ಸದಾ ಕಾಲ ಜೀವಿಸುವವನು. ಏನು ಬೇರೆ? ದೇವರಿಗೆ ಮರಣವಿಲ್ಲ. ಒಂದು ಮಾತನ್ನು ಆಲೋಚನೆ ಮಾಡೋಣ. ದೇವರಿಗೆ ಜನನ ಮರಣ ಇಲ್ಲ. ದೇವರು ಮನುಷ್ಯರ ಹಾಗೆ ಸಾಯಲ್ಲ. ದೇವರು ಮನುಷ್ಯರಾಗಿ ಸಾಯಲ್ಲ. ದೇವರು ಯಾರು? ಸದಾ ಜೀವಿಸುವವನು. ನಮಗೆ ವಯಸ್ಸಾಗುತ್ತೆ, ನರೆ ಕೂದಲು ಬರುತ್ತೆ, ದೇವರಿಗೆ ವಯಸ್ಸಾಗಲ್ಲ. ಆ ಹೊತ್ತು ನೆನ್ನೆ ಇದ್ದ ಹಾಗೆ, ಆತನು ನೆನ್ನೆ ಇದ್ದ ಹಾಗೆ ಇವತ್ತು ನಾಳೆಯೂ ಸದಾ ಇರುವವನು. ಆ ಸದಾ ಇರುವವನನ್ನ ಜೊತೆ ನಾವು ಸದಾ ಜೀವಿಸಬೇಕಂದ್ರೆ ಯಾವ ಮನ್ನ ತಿನ್ಬೇಕಂತೆ? ನಮ್ಮ ಪಾಪಗಳನ್ನು ತೊಳೆದುಕೊಂಡು ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪಾಪಗಳನ್ನು ತೊಳೆದುಕೊಂಡು. ಕಡೆ ವಚನವನ್ನು ನೋಡಿಕೊಳ್ಳೋಣ. 1 ಪೇತ್ರ 1ನೇ ಅಧ್ಯಾಯ 18ನೇ ವಚನ ನೋಡಿಕೊಳ್ಳೋಣ. ಯೇಸು ಕ್ರಿಸ್ತನು ಯಾರೆಂಬುದಾಗಿ ಅಲ್ಲಿ ತಿಳಿಯಲ್ಪಡುತ್ತೆ. ಒಂದ್ಸರಿ ಓದಿಕೊಂಡು ಮುಗಿಸ್ಕೊಂಡು. ನಮ್ಮ ಹಿರಿಯರು ವ್ಯರ್ಥವಾದ ನಡವಳಿಕೆ. ನಮ್ಮ ಹಿರಿಯರು, ನನ್ನ ಹಿರಿಯರು, ನನ್ನ ತಂದೆ ತಾಯಿ ಏನು ಮಾಡಿದ್ರು? ವ್ಯರ್ಥವಾದ ನಡವಳಿಕೆಯನ್ನು ಕಲಿಸ್ಕೊಟ್ಟರು. ಹೋಗಿ ನಿನಗೆ ಅಲ್ಲಿ ಬಿಡುಗಡೆ ಆಗುತ್ತೆ, ಹೋಗಿ ನಿನಗೆ ಇಲ್ಲಿ ಬಿಡುಗಡೆ ಆಗುತ್ತೆ, ಹೋಗಿ ನೀನು ಕುರಿ ಕುಯ್ಯಿ, ಹೋಗಿ ನೀನು ಕೋಣ ಕುಯ್ಯಿ ಅಂತ ಏನು ಮಾಡಿದ್ರು? ವ್ಯರ್ಥವಾದ ನಡವಳಿಕೆಯನ್ನು ತೋರಿಸಿ ಈ ಲೋಕದಲ್ಲಿ ಅನಾಥರಾಗಿ ಬಿಟ್ಬಿಟ್ಟು ಹೋದ್ರು ನನ್ನನ್ನು. ಮುಂದೆ ನನಗೆ ಈ ದಿನ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋದಂಥ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯೋ ರಕ್ತದಿಂದಲೋ ಎಂಬಂತೆ
ಕ್ರಿಸ್ತನ ಅಮೂಲ್ಯವಾದಂಥ ರಕ್ತ. ಇದು ಯಾವ ರಕ್ತ? ಇದು ಅಸಟ್ಟೆ ಬೇಡ ಪ್ರಿಯರೇ. ಇದು ಯಾವ ರಕ್ತ? ಅಮೂಲ್ಯವಾದ ರಕ್ತ. ಸಕಲ ಮಾನವರ ಪಾಪದ ಪರಿಹಾರಕ್ಕೋಸ್ಕರ ಸುರಿಯಲ್ಪಟ್ಟಂಥ ರಕ್ತ. ಏನು ಬೇರೆ? ನಮ್ಮ ನಾವು ಬ್ರಾಹ್ಮಣರಾಗಿದ್ದಾಗ ನಾವು ಮಾಂಸ ಕಡಿಯುವಂಥದ್ದಿಲ್ಲ. ನಾವೇನೇ ಒಂದು ಅಂಗಡಿ ಓಪನ್ ಮಾಡುವಂಥದ್ದಾಗಿರ್ಬೋದು, ಮತ್ತೊಂದು ಮಾಡುವಂಥದ್ದು, ನಾವು ಬ್ರಾಹ್ಮಣ ಆದದ್ದರಿಂದ ನಾವೇನು ಮಾಡೋಂಗಿಲ್ಲ, ಮಾಂಸ ಕಡಿಯೋ ಆಗಲ್ಲ, ಮಾಂಸ ಮುಟ್ಟೋಗೂ ಆಗೂ ಇಲ್ಲ. ಆ ರೀತಿ ಇದ್ದಂಥ ನಮ್ಮ ಜನಾಂಗ, ಶರ್ಮ ಕುಟುಂಬ. ನಾವು ಕುಂಬಳಕಾಯಿಗೆ ಅರ್ಶಿನ ಕುಂಕುಮ ನೀವು ದಸರಾದಲ್ಲಿ ನೋಡಿರ್ತೀರ. ದಸರಾದಲ್ಲಿ ಅಲ್ಲಲ್ಲಿ ಕುಂಬಳಕಾಯಿ ಹೊಡೆದಿರ್ತಾರೆ. ಆ ಒಂದು ಕುಂಬಳಕಾಯಿಗೆ ಅರ್ಶಿನ ಕುಂಕುಮ ಹಾಕಿ ಮೇಲಡೆ ಕರ್ಪೂರ ಇಟ್ಟು ಮಂಗಳಾರತಿ ಮಾಡಿ ಹೊಡೆಯುವಂಥದ್ದು ನೋಡಿದ್ದೀರ. ಇದು ಎಂತಕ್ಕೆ ಸದೃಶ್ಯ? ಅಲ್ಲಿ ಅರ್ಶಿನ ಕುಂಕುಮ ಇದೆಲ್ಲ ಎಂತಕ್ಕೆ ಸದೃಶ್ಯ? ಯೇಸು ಕ್ರಿಸ್ತನ ರಕ್ತಕ್ಕೆ ಸದೃಶ್ಯ. ಅರ್ಥ ಆಯ್ತಾ? ಈಗ ಕುರಿಗೆ ಬರೋಣ. ಬ್ರಾಹ್ಮಣರು ಈ ರೀತಿ ಮಾಡ್ತಾರೆ, ನಮ್ಮ ಜನಾಂಗದವರು, ಅಂದರೆ ನಾವು ಇದ್ದಂಥ ಹಳೆ ಜನಾಂಗದವರು. ಈಗ ಮಾಮೂಲಿ ಜನಾಂಗದವರು ಅಂದರೆ ನಾನ್ ವೆಜ್ ತಿನ್ನುವಂಥವ್ರು ಪೂರ್ಣಾಂಗ, ಅಂದರೆ ಈ ಕುರಿ ಕೋಳಿಗಳಲ್ಲಿ ಏನಿರಬಾರ್ದು ಅಂದರೆ ಅಂಗದಲ್ಲಿ ದೋಷವಿರಬಾರ್ದು. ನೀವು ಹಳ್ಳಿ ಕಡೆ ವಿಚಾರಿಸಿ, ಅನೇಕ ಕಡೆ ವಿಚಾರಿಸಿ, ನಾನು ಒಬ್ಬರಿಗೆ ಸುವಾರ್ತೆ ಹೇಳಬೇಕಾದ್ರೆ ಅವ್ರು ಇದನ್ನು ಒಪ್ಕೊಂಡ್ರು. ಆ ಅಂಗ ಒಂದು ಇಲ್ದಿರಂತೆ ಇರಬಾರ್ದು. ಅಂಗಗಳು ಕ್ಲೀನಾಗಿರಬೇಕು. 5 ಬೆಳ್ಳು ಕರೆಕ್ಟಾಗಿರಬೇಕು, 5 ಬೆಳ್ಳು ಕರೆಕ್ಟಾಗಿರಬೇಕು, 5 ಬೆಳ್ಳು ಕರೆಕ್ಟಾಗಿರಬೇಕು. ಕಣ್ಣು ವಾರೆ ಆಗಿರುವಂಥದ್ದು, ಮೂಗು ತಿರುಗುವಂಥದ್ದು, ಇಂಥ ಪ್ರಾಣಿಗಳಲ್ಲಿ ಅಂಗ ದೋಷವಿರಬಾರ್ದು. ಪೂರ್ಣಾಂಗ. ಇವಾಗ ಯೇಸು ಕ್ರಿಸ್ತನಲ್ಲಿ ಈ ಅಂಗಕ್ಕೆ ಸಂಬಂಧಪಟ್ಟದಂತ ಏನಂದರೆ ಪಾಪವಿಲ್ಲದವನು. ಅಂಗದಲ್ಲಿ ದೋಷ ಮನುಷ್ಯರಿಗೆ ಹೇಗಿರಲ್ವೋ ಅಂದರೆ ಪ್ರಾಣಿಗಳಿಗೆ, ಆ ರೀತಿ ಯೇಸು ಕ್ರಿಸ್ತನಲ್ಲಿ ಒಂದು ಪಾಪವೂ ಇಲ್ಲದಂಥ ಯಜ್ಞದ ಕುರಿ. ಸರ್ವಾಂಗ ಓದೋಣ ಮಾತು. ಪೂರ್ಣಾಂಗ. ಯಾವ ಅಂಗವು ದೋಷವಿಲ್ಲದಾಗಿರಬೇಕು? ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತ. ಈ ರಕ್ತಕ್ಕೆ ಏನಿಲ್ಲ, ಈ ರಕ್ತಕ್ಕೆ ಏನು ಅಮೂಲ್ಯ ಕಡಿಮೆ ಮಾಡುವಂಥದ್ದಲ್ಲ. ಈ ರಕ್ತ ಅಮೂಲ್ಯವನ್ನು ಹೆಚ್ಚಿಸುವಂಥದ್ದು ಅಮೂಲ್ಯವಾದ ರಕ್ತ ಇದು. ಈ ರಕ್ತದ ಬಜೆಟ್ ಯಾವತ್ತೂ ಕಡಿಮೆ ಆಗಲ್ಲ ಪ್ರೇರೆ. 1000 ವರ್ಷದಿಂದ ದೀಕ್ಷಾಸ್ಥಾನ ತೆಗೆದುಕೊಂಡವ್ರಿಗೂ ಪಾಪ ಪರಿಹಾರ ಆಗುತ್ತೆ. ಇನ್ನು ಮುಂದೆ 1000 ವರ್ಷ ಆದಮೇಲೆ ದೀಕ್ಷಾಸ್ಥಾನ ತೆಗೆದುಕೊಂಡವ್ರಿಗೂ ಪಾಪ ಪರಿಹಾರ ಆಗುತ್ತೆ. ಇದಕ್ಕೆ ಸಾದೃಶ್ಯ ಸೂರ್ಯನನ್ನು ನೋಡಿ. ಜನ ಅನ್ಬೋದು, ಏನಂತ ಅನ್ಬೋದು, ಅಷ್ಟು 1000 ವರ್ಷದಿಂದ ಯೇಸು ಕ್ರಿಸ್ತನು 2025 ವರ್ಷದಿಂದ ಸತ್ತಂತ ಆತನ ರಕ್ತ ಈ ದಿನದವರೆಗೂ ಹೇಗೆ ಅದು ಇನ್ನೊಬ್ಬರಿಗೆ ಪಾಪ ಪರಿಹಾರ ಮಾಡೋದಕ್ಕಾಗುತ್ತೆ ಅಂತ ಕೆಲವರು ಅಜ್ಞಾನಿಗಳು ಮಾತಾಡ್ತಾರೆ. ಆ ಅಜ್ಞಾನಿಗಳು ಹೇಳುವಂಥ ಮಾತೇನೆಂದರೆ, ಕೋಟಿ ವರ್ಷದಿಂದ ಸೂರ್ಯ ಡಿಮ್ ಆಗಿದೆಯಾ, ಅದೇ ರೀತಿ ನೀನು ವಂಶ ಪಾರಂಪರೆಯಿಂದ ಅದೇ ರೀತಿ ಬೆಳ್ಕೊಡ್ತಾ ಇದೆಯಾ. ವೋಲ್ಟೇಜ್ ಆಗಿದೆಯಾ, ಕಡಿಮೆ ಆಗಿದೆಯಾ, ಬಲ್ಬ್ ಬರ್ನ್ ಆಗಿದೆಯಾ, ಯಾರಾದರೂ ಪೆಟ್ರೋಲ್ ಆಗ್ತಾ ಇದ್ದಾರಾ, ಡೀಸೆಲ್ ಆಗ್ತಾ ಇದ್ದಾರೆ, ಗ್ಯಾಸ್ ಫಿಟ್ ಮಾಡಿದಾರಾ, ಕರೆಂಟ್ ಅಡ್ಜಸ್ಟ್ ಮಾಡಿದಾರಾ? ಏನೂ ಇಲ್ಲದಂಥ ಆ ಸೂರ್ಯನೇ ಅಂದಿನಿಂದ ಇಂದಿನವರೆಗೂ ಅದೇ ಪವರಲ್ಲೇ ವ್ಯತ್ಯಾಸ ಇದೆಯಾ? ಬಿಸಿಲು ಕಡಿಮೆ ಆಗಿಲ್ಲ. ಮತ್ತು ಈ ಲೋಕವನ್ನು ಸೃಷ್ಟಿ ಮಾಡಿದಂಥ ದೇವರು ಸೂರ್ಯನನ್ನು ಬರಮಾಡ್ತಾರೆ ದೇವರು. ಉದಾಹರಣೆಗೆ ಅದು ತೆಗೆದುಕೊಳ್ಳೋಣ. ಒಂದು ಸಾರಿ ಯೋಬನ ಗ್ರಂಥ 9ನೇ ಅಧ್ಯಾಯ 7ನೇ ವಚನ ನೋಡಿಕೊಳ್ಳೋಣ. ಯೋಬ 9:7 ಇರ್ಬೋದು ನೋಡಪ್ಪ. ಇಲ್ಲ 9:7 ಇಲ್ಲ 7:9. ಅದೇನೆ. ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಎಷ್ಟು ದೊಡ್ಡ ಸೂರ್ಯ ಪ್ರಿಯರೇ, ಅಷ್ಟು ದೊಡ್ಡ ಸೂರ್ಯ. ಏನು ಹೇಳ್ತಾರೆ ಅಂದರೆ ಸೈಂಟಿಸ್ಟು, ಈ ಭೂಮಿ 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ ಅಂತೆ. ಏನು ಬೇರೆ? 13 ಲಕ್ಷ ಭೂಮಿ ಹಾಕಿದ್ರೆ ಒಂದು ಸೂರ್ಯ. ಅಷ್ಟು ದೊಡ್ಡ ಸೂರ್ಯ ದೇವರ ಅಪ್ಪಣೆಯಿಂದ ಬರ್ತಾ ಇದೆ ಅಂತೆ. ಯಾವ ರೀತಿ ಬರ್ತಾ ಇದೆ? ಹುಟ್ಟಬೇಡವೆಂದು ಆತನು ಅಪ್ಪಣೆ ಕೊಟ್ಟರೆ ಸೂರ್ಯನು ಹುಟ್ಟುವುದಿಲ್ಲ. ಆತನ ಪ್ರಕಾಶವು ಅಂದಿನಿಂದ ಇಂದಿನವರೆಗೂ ಹೇಗೆ ಪವರ್ ಕಡಿಮೆ ಆಗಿಲ್ವೋ, ಯೇಸು ಕ್ರಿಸ್ತನ ಸೃಷ್ಟಿಕರ್ತನು ಆತನು. ಯಾರ ಪೇರೆ? ಸೃಷ್ಟಿಕರ್ತನು ಪೇರೆ ಆತನು. ಲೋಕಗಳು ಬಾಯಿಂದ ಉಂಟು ಮಾಡಿದಂಥ ಪರಮಾತ್ಮನ ಮಗನು. ಆತನ ಹತ್ರ ಶಕ್ತಿ ಇಲ್ವಾ? ಆತನ ರಕ್ತದಲ್ಲಿ ಬಿಡುಗಡೆ ಇಲ್ವಾ? ಆತನ ರಕ್ತದಲ್ಲಿ ವಿಮೋಚನೆ ಇಲ್ವಾ? ಪೂರ್ಣಾಂಗವಾದ ನಿಷ್ಕಳಂಕವಾದ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಆತನು ಜಗದುತ್ಪತ್ತಿಗೆ ಮುಂಚೆ ಗೊತ್ತು ಮಾಡಲ್ಪಟ್ಟು ಅಂತ್ಯ ದಿನದಲ್ಲಿ ನಮಗೋಸ್ಕರ ಪ್ರತ್ಯಕ್ಷನಾದನು. ಹಬ್ಬ ಹರಿದಿನ ನಡುವಾಗ ಹಳ್ಳಿ ಕಡೆ ಒಂದು ವಾರದ ಮುಂಚೆ, ಒಂದು 15 ದಿವಸದ ಮುಂಚೆ ಕುರಿಗಳನ್ನು ತೆಗೆದು ಬಂದು ಮೇವನ್ನು ಹಾಕಿ ಚೆನ್ನಾಗಿ ಅದನ್ನು ಉಬ್ಬಿಸಿ ಕಡಿಯೋದಕ್ಕೆ ತಯಾರು ಮಾಡಿರ್ತಾರೆ. ದೇವರು ಯಾವಾಗಿದ್ದು ತಯಾರು ಮಾಡಿದ್ದಾರೆ ಈ ಕುರಿಯನ್ನು? ಜಗತ್ತುತ್ಪತ್ತಿಗೆ ಮುಂಚೆ ಗೊತ್ತು ಮಾಡಲ್ಪಟ್ಟು ಮೊದಲೇ ಕುರಿಯನ್ನು ಕೊಂಡುಕೊಂಡು ಮನುಷ್ಯನಾದಂಥ ನೀನು ಆ ದಿನಕ್ಕೋಸ್ಕರ, ಅಂದರೆ ಹತ ಮಾಡುವಂಥ ಹಬ್ಬಕ್ಕೋಸ್ಕರ ನೀನು ನೇಮಕ ಮಾಡಿ ಆ ಕುರಿಯನ್ನು ತಂದಿರುವಾಗ, ದೇವರು ಲೋಕ ಉಂಟಾಗೋದಕ್ಕಿಂತ ಮುಂಚೆ ಮನುಷ್ಯರ ಪಾಪ ನಿವಾರಣೆಗೋಸ್ಕರ ಆಗಲೇ ಏನು ಮಾಡಿದ್ದಾರೆ? ದೇವರು ಆಲೋಚನೆ ಮಾಡಿ ಆ ಕುರಿಯನ್ನು ಕಟ್ಟಾಕಿದ್ದಾರೆ. ಯಾವಾಗ? ನಮ್ಮ ಪಾಪ ಪರಿಹಾರದ ನಿಮಿತ್ತ ಆಗಿ ಆತನ ಜಜ್ಜಲು.
ಆತನನ್ನು ಜಜ್ಜುವುದು ತಂದೆಯಾದ ಪರಮಾತ್ಮನ ಸಂಕಲ್ಪವಾಗಿತ್ತು. ಈ ಲೋಕದ ಪರಿಹಾರಕ್ಕೋಸ್ಕರ, ಪಾಪದ ಪರಿಹಾರಕ್ಕೋಸ್ಕರ ಒಂದು ಬಲಿ ಬೇಕಾಗಿತ್ತು. ಆ ಬಲಿಯೇ ಕರ್ತನಾದ ಯೇಸು ಕ್ರಿಸ್ತನ ಪ್ರೇರೆ. ಆತನ ರಕ್ತದಲ್ಲಿ ನಾವು ತೊಳೆಯಲ್ಪಡಬೇಕು ಪ್ರೇರೆ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ರೆ ಸತ್ತರು ಬದುಕುವರು. ಬದುಕುತ್ತಾ ಆತನನ್ನು ನಂಬುತ್ತೀಯಾ? ಬದುಕುತ್ತಾ ಆತನನ್ನು ಘನಪಡಿಸ್ತೀಯಾ? ಬದುಕುತ್ತಾ ಆತನಿಗೋಸ್ಕರ ಸಾಕ್ಷಿಯಾಗಿ ಜೀವಿಸ್ತೀಯಾ? ಸಾಯ್ತೀವಿ ಖಂಡಿತ. ಈ ಲೋಕದಲ್ಲಿ ಎಂಥವ್ರಿಗೂ ಸಾವು ಬರುತ್ತೆ. ಸತ್ತರು ದೇವರ ಜೊತೆಗೆ ಸದಾ ಜೀವಿಸ್ತೇವೆ ಪ್ರೇರೆ, ಸದಾ ಜೀವಿಸ್ತೇವೆ. ಆತನಿಂದ ಬಂದಿರುವಂಥ ಆತ್ಮಕ್ಕೆ ಸಾವಿಲ್ಲ ಪ್ರೇರೆ. ಕೆಲವರು ಏನಂತಾರೆ, ಆತ್ಮಹತ್ಯೆ ಮಾಡ್ಕೊಬಿಟ್ಟ. ನಿಜಾನ ಆ ಮಾತು? ಆತ್ಮಕ್ಕೆ ಸಾವಿಲ್ಲ. ಆತ್ಮ ಸಾವು ಮಾಡ್ಕೊಂಡಿಲ್ಲ, ಶರೀರ ಹತ್ಯೆ ಮಾಡ್ಕೊಂಡಿದ್ದಾನೆ. ಆತ್ಮಕ್ಕೆ ಸಾವಿಲ್ಲ. ಜೀವಿಸುವ ತನ್ನ ದೇವರ ಬಳಿಯಿಂದ ಬಂದಂಥ ಆತ್ಮಕ್ಕೆ ಸಾವಿಲ್ಲ. ಯಾಕಂದರೆ ದೇವರು ಸದಾ ಜೀವಿಸುವವನು. ಆತನಲ್ಲಿರುವಂಥ ಆತ್ಮವು ನಮ್ಮಲ್ಲಿ ಸದಾ ಜೀವಿಸುವಂಥದ್ದು. ದೇಹ ಮಾತ್ರ ಮಣ್ಗೋಗುತ್ತೆ. ಆತ್ಮವು ತನ್ನನ್ನು ದಯಾಪಾಲಿಸಿದ ಆ ಪರಮಾತ್ಮನ ಬಳಿಗೆ ಸೇರುತ್ತೆ. ಅವರಿಂದ ದೇವರು ನರಕಕ್ಕೆ ಕಳಿಸ್ಬೇಕು, ಸ್ವರ್ಗ ಕಳಿಸ್ಬೇಕು, ದೇವರ ಕೈಯಲ್ಲಿ ನಾವು ಹೋಗ್ತೇವೆ. ದೇವರ ಚಿತ್ತ. ದೇವರು ಇಷ್ಟಪಡುವಂಥ ರೀತಿಯಲ್ಲಿ ನಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಂಡು ಯೇಸು ಕ್ರಿಸ್ತನ ರಕ್ತದಲ್ಲೂ ದೇಹದಲ್ಲೂ ಪಾಲಿಭಾಗಸ್ಥರಾಗಿ ಒಂದು ದಿವಸ ನಾವು ಲೋಕವನ್ನು ಬಿಡುವಾಗ ನಾವು ಪರಮಾತ್ಮನ ಬಳಿಗೆ ಸೇರುತ್ತೇವೆ. ಅಲ್ಲಿ ಮರಣವಿಲ್ಲ, ದುಃಖವಿಲ್ಲ, ಗೋಳಾಟವಿಲ್ಲ, ಸದಾ ಸಂತೋಷ, ಸದಾ ಸಮಾಧಾನ, ಸದಾ ನೆಮ್ಮದಿ ಇರುತ್ತೆ. ಆ ಒಂದು ನಿತ್ಯ ಜೀವಕ್ಕೆ ಹೋಗೋದಕ್ಕೋಸ್ಕರ ನಾವೆಲ್ಲರೂ ಪ್ರಯಾಸ ಪಡೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ಇಲ್ಲಿಗೆ ನನ್ನ ವಾಕ್ಯದ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಭಾಗ ಪ್ರಾರ್ಥನೆ ಮಾಡಿಕೊಂಡು ರೊಟ್ಟಿಯ ಭಾಗಕ್ಕೋಸ್ಕರ ಹೋಗೋಣ. ಪ್ರಾರ್ಥನೆ ಮಾಡ್ತೀನಿ. ತಂದೆ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ವಾಕ್ಯದಲ್ಲಿ ಬರೆಸಿರುವಂಥ ಮಾತುಗಳನ್ನು ಹೇಳುವುದಕ್ಕೆ ತಂದೆ, ನಿಮ್ಮ ಆತ್ಮನ ಸಹಾಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಒಂದು ದಿನ ಈ ಜೀವಿತವೇ ಬೇಡವೆಂದು ಹುಚ್ಚನಾಗಿ ಈ ಲೋಕವನ್ನು ಬಿಟ್ಟು ಹೋಗಬೇಕೆಂದು ತೀರ್ಮಾನ ಮಾಡಿಕೊಂಡಿದ್ದಾಗ ನನ್ನನ್ನು ಕರೆದು ನನ್ನನ್ನು ರಕ್ಷಿಸಿ ಈ ಮಹಾ ಆಶೀರ್ವಾದಕ್ಕೆ ತಂದೆ ನನ್ನನ್ನು ವಾರಸುದಾರನಾಗಿ ಮಾಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ನನ್ನ ಪಾಪವು ಭಯಂಕರವಾದಂಥ ಕಡುಕೆಂಪಾಗಿದ್ದಾಗಲೂ ನಿಮ್ಮ ಕಣ್ಣು ನನ್ನನ್ನು ನೋಡಿ ನನ್ನನ್ನು ಬೆಳ್ಳಗೆ ಮಾಡಿದ್ದಕ್ಕಾಗಿ ಸ್ತೋತ್ರಗಳು ತಂದೆ. ಈ ವಾಕ್ಯವನ್ನು ಕೇಳಿದಂಥ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ, ಬಲಪಡಿಸಿರಿ ತಂದೆ. ಇಲ್ಲಿರುವಂಥ ಒಬ್ಬರಾದರೂ ತಂದೆ ನಿಮ್ಮಿಂದ ತಪ್ಪಿ ಹೋಗದಂತೆ ತಂದೆ, ನೀವಿರುವಂಥ ಆ ಮಹಾಲೋಕಕ್ಕೆ ಸೇರುವ ಹಾಗೆ ಸಹಾಯ ಮಾಡಿ. ಯಾವ ವಿಷಯದಲ್ಲಿ ತಂದೆ ನಾವು ಬಲಹೀನರಾಗಿದ್ದೇವೆ ತಂದೆ, ಬಲಹೀನತೆಗಳಲ್ಲಿ ನಿನ್ನ ಬಲವನ್ನು ನಮಗೆ ಅನುಗ್ರಹಿಸು ತಂದೆ. ಸೋತಂತ ನಮಗೆ ನಿಮ್ಮ ತ್ರಾಣವನ್ನು ಅನುಗ್ರಹಿಸು, ನಿರ್ಬಲವಾದ ನಮಗೆ ನಿಮ್ಮ ಬಲವನ್ನು ಅನುಗ್ರಹಿಸು, ಸ್ಥಳಪಡಿಸು ತಂದೆ, ನಡೆಸು ತಂದೆ. ಎಲ್ಲರನ್ನು ಹೆಸರಾಗಿ ಆಶೀರ್ವದಿಸಿರಿ. ನಿಮ್ಮ ಮಹಿಮೆಗೋಸ್ಕರ ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ ತಂದೆ. ನಿಮ್ಮ ಅದ್ಭುತ ನಾಮವನ್ನು, ನಿಮ್ಮ ಅತಿಶಯವಾದ ನಾಮವನ್ನು ಸರ್ವ ಜನಾಂಗದ ಮಧ್ಯದಲ್ಲಿ ತಂದೆ ಘನಪಡಿಸುವ ಹಾಗೆ ನನ್ನ ಮಕ್ಕಳಿಗೆ ಜ್ಞಾನ ವಿವೇಕ ಭಯ ಭಕ್ತಿಯ ಜೀವಿತವನ್ನು ಇನ್ನೂ ಹೆಚ್ಚಾಗಿ ಅನುಗ್ರಹಿಸಿ. ಇಲ್ಲಿರುವಂಥ ಒಬ್ಬ ಮಕ್ಕಳಾದರೂ ತಂದೆ ನಿಮಗೆ ಅವಿಧೇಯರಾಗಿ ನಡೆದುಕೊಳ್ಳದೆ, ಜ್ಞಾನವಂತರಾಗಿ ಭಯಭಕ್ತಿಯಿಂದ ನಡೆದುಕೊಳ್ಳದೆ ಸಹಾಯ ಮಾಡಿ. ನಿಜವಾಗ್ಲೂ ನಿಮ್ಮಲ್ಲಿರುವಂಥ ಸಂತೋಷ, ಸಮಾಧಾನ ಇವರು ಕಂಡುಕೊಳ್ಳುವ ಹಾಗೆ ಇವರ ಮನೋನೇತ್ರಗಳನ್ನು ಬೆಳಗಿಸಿ ಎಲ್ಲರನ್ನೂ ಕಾಪಾಡಿ ಕನಿಕರಿಸಿ ನಿಮ್ಮ ಮಹಿಮೆಗೋಸ್ಕರ ಉಪಯೋಗಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನ ವಿಜ್ಞಾಪನೆಯನ್ನು ರಕ್ಷಕನೂ ಪ್ರಿಯನೂ ಆಗಿರುವ ಕ್ರಿಸ್ತೇಸು ನಮ್ಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆನಪ್ಪ ತಂದೆ. ಆಮೇಲೆ